ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 36ನೇ ಪದ್ಯ. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದರ್ಥವನೇ, ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ತನುಕರಣ ಮೊದಲಾದವು ಅನಿತುವನಿತಾನೆಂದು, ಜನನಾದಿ ವಿಕೃತಿ ದಳೆದು ಅಹಮಿನೊಡವೆರೆದು. ತನಗದರ ಬಗೆ ಪತ್ತಿ ಬಿಡದೀರ್ಪ ವಿಶ್ವಜೀವನೇ, ತ್ವಂಪದಕ್ಕೆ ಮುಖ್ಯವಾದ ಅರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದರ್ಥವನೇ, ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ಮೊದಲೊರೆದ ಚೇತನಾಚೇತನಗಳಿಗೆ ಆದ ಮುದವು ಅಸುಖ ಮೋಹಾದಿಗಳು ತನ್ನ ನೆಸಗೆ. ಪದವಿಡದ ಸಲೆ ಸಾಕ್ಷಿ ತುರ್ಯ ಕೂಟಸ್ಥನೆನಿಸಿದ, ತಾನೇ ತ್ವಂಪದಕ್ಕೆ ಲಕ್ಷಾರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದರ್ಥವನೇ, ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ಪ್ರಕೃತಿಯು ಉಪಹಿತನಾಗಿ ಸಕಲೇಶತಾದಿಗುಣ ನಿಖರ ಬಿಡಿದು, ಅಖಿಳ ಕಾರಣನಾಗಿ ತನಗೆ ವಿಕೃತಿಯೊಂದಿಲ್ಲದ ಆನಂದಮಯ ಪರಮನು. ಈ ಸುಕರವಹ ತತ್ಪದಕ್ಕೆ ಮುಖ್ಯಾರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದರ್ಥವನೇ, ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ನಿರುಪಮ ನಿರಾಲಂಬ ನಿತ್ಯ ನಿರ್ಮಲ ನಿರಾವರಣ, ನಿರುಪಾಧಿಕ ನಿರಂಜನೆ ನಿರೂಪ ನಿರತಿಶಯ. ನಿರಹ ನಿಸ್ತತ್ವ ಪರಬೊಮ್ಮವದು ಪರಕಿ ಪೊಡೆ, ತತ್ಪದಕ್ಕೆ ಲಕ್ಷಾರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದರ್ಥವನೇ, ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ಆತನಿವನೆಂಬಂತೆ ಭಾಗಲಕ್ಷಣಿಯಿಂದೆ ನೇತಿಗಳೆದು ಭಯದ ಔಪಾದಿಗಳನುಳಿದ. ಚೈತನ್ಯವು ಏಕರಸವೆಂಬುದು ಅಸಿಪದದ ಅರ್ಥವೂ ಈ ತೆರದಿ ಗುರು ಶಂಭುಲಿಂಗವೇ ತಾನೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದರ್ಥವನೇ, ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೇವೆ. ಭಗವತ್ ಸ್ವರೂಪರೇ, ಸರ್ವ ಸಂಪೂಜ್ಯರ ಶ್ರೀಪಾದಗಳಿಗೆ ಶರಣಗಳನ್ನು ಸಮರ್ಪಿಸಿ, ಮನುಷ್ಯ ಜನ್ಮದ ಉತ್ತಮೋತ್ತಮವಾದಂತಹ ಸಮಯವನ್ನ ಅತ್ಯುತ್ತಮ ಜ್ಞಾನ ಸಂಪಾದನೆಗಾಗಿ ತೊಡಗಿಸಿ, ನಿಮ್ಮೆಲ್ಲರಿಗೆ ಬೋಧೆಯನ್ನು ಮಾಡಿ ಶಾಂತಿಯನ್ನು ಪಾಠ ಮಾಡಿದ ಸದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನಮಸ್ಕಾರ ರೂಪ ಮಂಗಳಾಚರಣೆಯನ್ನು ಸಲ್ಲಿಸಿ,
ತತ್ರೂಪರು ಮಹಾನುಭಾವರು ಆದ ಎಲ್ಲ ಭಗವತ್ಪಾದರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ನೋಡಿ ಏನ್ರಿಪ್ಪ ಅದು? ನೋಡಿ ತಿಳಿಯಲು. ಅಂದ್ರೆ ನೋಡೋದು ಬೇರೆ, ತಿಳಿಯೋದು ಬೇರೆ ಅನ್ನಂಗ ಆತಲ್ಲ. ಹೌದು. ಅರ್ಥಕത്തിൽ ರುದ್ರಣ್ಣ. ಹ್ಞೂ. ನೋಡಿದ್ದೆಲ್ಲ ತಿಳಿದಂತೇನಿಲ್ಲ. ಹೌದಪ್ಪ. ರಜ್ಜುವಿನಲ್ಲಿ ಸರ್ಪವನ್ನು ನೋಡಿದಿರಿ, ತಿಳಿದಿಲ್ಲಲ್ಲ ರಜ್ಜು ಅಂತ ಹೇಳಿ. ಹೌದಪ್ಪ. ಹಾಗೇನೆ ಪ್ರಪಂಚ ಇದು. ಹೌದು. ಏನ್ ಬಾಳ ಚಂದದ ಅಂತ ನೋಡ್ತೀರಿ, ಆ ಚಂದ ಇದ್ದದ್ದೆಲ್ಲ ನಿಮ್ಗೆ ಅರ್ಥ ಆಗೈತಂತ ಏನಲ್ಲದು. ಹೌದು. ಸರ್ಪ ಚಂದ ಐತಿಲ್ಲ, ಚಂದ ಐತಪ್ಪ. ಮತ್ತ ಅದಕ್ಕೆ ಅದ್ರ ನಿಜವಾದ ಆ ಸರ್ಪದ ಗುಣ ಗೊತ್ತಾಗೈತೆ ನಿಮಗ? ಹೆಂಗ್ ಜೋಡಿಸ್ಯಾರ ನೋಡ್ರಿ. ಹೌದು. ವಾಕ್ಯಗಳು 4 ವಾಕ್ಯಗಳು. ಒಂಚೂರು ಚಿಂತನೆ ಚಿತ್ತು ಒಟ್ಟು ಕೇಳ್ರಿಪ್ಪ. ಒಂದ್ ಸ್ವಲ್ಪ ಇದೊಂದು ನಾಳೆ ಒಂದು ಪದ್ಯ ಕಷ್ಟದಾವ, ಬಹಳ ಲಕ್ಷ ಕೊಟ್ಟು ಕೇಳು. ವಾಕ್ಯಗಳು 4 ವಾಕ್ಯಗಳನ್ನ ಶ್ರುತಿ ಮಾತೆ ಅಂಗೀಕಾರವನ್ನು ಮಾಡ್ತಾ ಇದ್ದಾರೆ. ಹೌದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಭಯಾನಕ ವಾಕ್ಯವೆಂತಲೂ, ರೋಚಕ ವಾಕ್ಯವೆಂತಲೂ, ಅವಾಂತರ ವಾಕ್ಯವೆಂತಲೂ, ಮಹಾವಾಕ್ಯವೆಂತಲೂ 4 ತೆರನಾದ ವಾಕ್ಯಗಳನ್ನ ನಾವು ಗ್ರಂಥಸ್ಥ ಭಾಷೆಯಲ್ಲೇ ಅಥವಾ ಗುರುವಿನ ವಾಣಿಯಲ್ಲಿ ಕೇಳ್ತೇವೆ. ಹೌದು. ಇವುಗಳ ಬಗ್ಗೆ ಒಂದೊಂದು ಸಾಲಿನಲ್ಲಿ ಹೇಳ್ತೇನೆ, ಯಾಕಂದ್ರೆ ಸಿಲೆಬಸ್ ಬಹಳ ಅದ. ಹೌದು. ಅದು ನಿಮಗೆ ಯಾರಿಗೆ ತಿಳಿಯೋದಿಲ್ಲ ಅವ್ರು ಮತ್ತೆ ನಾಳೆ ಮತ್ತೆ ಕೇಳ್ಕೊಳ್ರಿ. ಆಯ್ತು. ಈ ಭಯಾನಕ ವಾಕ್ಯಗಳಂದ್ರೆ ಏನು ಅಂತಂದ್ರ, ಮಲ್ಕೊಂಡವ್ರನ್ನ ಎಬ್ಬಿಸ್ಬಾರ್ದು, ಯಾರಿಗಾರ ಕಾಲ್ ಬಡಿತು ಅಂದ್ರೆ ನಮಸ್ಕಾರ ಮಾಡ್ಬೇಕು, ದೇವಾಲಯದ ಮುಂದೆ ಹಾದು ಹೊಂಟ್ರಿ ಅಂದ್ರೆ ನಮಸ್ಕಾರ ಮಾಡ್ಲಾರ್ದ ಹೋಗ್ಬಾರ್ದು. ಇಂಥವೆಲ್ಲ ಕೇಳ್ತಿರಿಲ್ಲ ವಾಕ್ಯಗಳು. ಇವನ್ನ ಇವುಗಳ ಗುರಿ ಏನು ಅಂತಂದ್ರೆ ನಿಮ್ಮನ್ನ ಅನುಚಿತ ವರ್ತನೆಯಿಂದ ನಿಮ್ಮನ್ನ ಶುದ್ಧಿಗೊಳಿಸೋದು. ಹೌದು. ಆ ವಾಕ್ಯದ ಗುರಿ ಏನದ? ಅನುಚಿತ ವರ್ತನೆಯಿಂದ ಶುದ್ಧಿಗೊಳಿಸುವುದು. ಇಲ್ಲಂದ್ರೆ ಆ ವಾಕ್ಯವನ್ನು ನಾವು ನಿಮ್ಗೆ ಹೇಳೇ ಇಲ್ಲ, ಮಗು ಇದ್ದ ನಿಮ್ಗೆ ಕಲಿಸಲೇ ಇಲ್ಲ ತಾಯಿ ತಂದೆ ಅಂದ್ರೆ ನೀವು ಬಹಳ ಸ್ವೇಚ್ಛಾಚಾರಿ ಆಗ್ತೀರಿ ಅಲ್ಲಿ. ಹೌದಿಲ್ಲ? ಏನೋ ಇಟ್ಟುಗಳು ಆಕಳುಗಳಿಗೆ ನಮಸ್ಕಾರ ಮಾಡೋದು, ದೇವರ ಪೂಜಾ ಮಾಡೋದು, ತಾಯಿ ತಂದೆಗಳಿಗೆ ವಂದಿಸೋದು, ಇವನು ಮಾಡ್ಲಿಲ್ಲಪ್ಪ ಅಂತಂದ್ರೆ ನಿಮಗೆ ಪಾಪ ಬರುತ್ತೆ ಅಂತ ಒಂದು ಶಬ್ದ ಕೂಡಿಸ್ಬೇಕು ಅದಕ್ಕೆ ಅಲ್ಲಿ. ಇದಕ್ಕೆ ಏನಂತಾರೆ, ನಾವೆಲ್ಲ ಸಣ್ಣವರಿದ್ದಾಗ ದೇವರಿಗೂ ನಮಸ್ಕಾರ ಮಾಡಿದ್ರೆ ದೇವ್ರು ನಿಮ್ಮ ಮೂಗ್ ಕೊಯ್ತಾನ ಅಂದ್ರೆ ಇವಕ್ಕೊಂದು ಹಿಂಗೊಂದು ಶಬ್ದ ಜೋಡಿಸಿ ಏನ್ ನಿಮ್ಮನ್ನ ಹೆದರ್ಸು ವಿಚಾರ ಐತಾನೆ ಈಗ ಅಲ್ಲಿ ಇಲ್ಲ. ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಅನುಚಿತ ವರ್ತನೆಯಿಂದ ಉಚಿತ ವರ್ತನೆಗೆ ನಿಮ್ಮನ್ನು ವರ್ಗಾಯಿಸೋದು. ಈ ವಾಕ್ಯಗಳು ಏನಂತಾರೆ ಇವಕ್ಕೆ? ಭಯಾನಕ ವಾಕ್ಯಗಳು. ಇವು ಎಲ್ಲಿ ತನಕ ಬರ್ತಾವ ಅಂದ್ರೆ ಪುರಾಣದವರೆಗೆ ಹರ್ಕೊಂಡು ಬರ್ತಾವ ಇವು. ತಾಯಿಯ ಮೊದಲ ಮಾತಿನಿಂದ ಪ್ರಾರಂಭ ಆಗ್ತಾವ, ಎಲ್ಲ ಪುರಾಣಗಳವರೆಗೆ ಇವು ಶ್ರುತಿಯವರೆಗೆ ಹರ್ಕೊಂಡು ಬರ್ತಾವ. ಇವೇನ ಕಡಿಮೆ ಏನಿಲ್ಲಿವು. ಹೌದಿಲ್ಲ? ನರಕಗಳ ಕಲ್ಪನೆಗಳು, ಅಲ್ಲಿರುವ ಶಾಲತೆಗಳು ಇವೆಲ್ಲ ಬಂದಿಲ್ಲ ಇಲ್ಲಿ ಮತ್ತೆ ಬಂದಾವ. ಇಲ್ಲಿ ಮತ್ತೆ ಅವು ಭಯಾನಕ ವಾಕ್ಯಗಳು ಅಂತಂದ್ರೆ ಅವು ಕೂಡ ನಿಮಗೆ ಬಹಳಷ್ಟು ನಿಮ್ಮನ್ನ ಸಜ್ಜನರಾಗಿಡ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವ. ಹೌದಾ? ಇನ್ನು ರೋಚಕ ವಾಕ್ಯಗಳು. ರೋಚಕ ವಾಕ್ಯಗಳು ಅಂದ್ರೆ ರಚನಾತ್ಮಕವಾದಂತ ಬೇರೆ ಒಂದು ವಸ್ತುವನ್ನು ತೋರಿಸೋದು ನಿಮಗ.
ಉದಾಹರಣೆಗಾಗಿ ನೀನು ಈ ತೆರನಾದ ಪುಣ್ಯಕರ್ಮವನ್ನು ಮಾಡಿದಿ ಅಂತಂದ್ರೆ ಸ್ವರ್ಗದಲ್ಲಿ ಊರ್ವಶಿ, ರಂಭೆ, ಮೇನಕೆ, ದೇವೇಂದ್ರ ಹಾಗ ಹೀಗ ಅವು ಎಲ್ಲ ನಿನಗೆ ಸಿಗ್ತಾವ. ನೀನು ದೇವೇಂದ್ರ ಪದವಿಗೆ ಹೋಗ್ತಿ, ಬ್ರಹ್ಮ ಪದವಿಗೆ ಹೋಗ್ತಿ, ವಿಷ್ಣು ಪದವಿಗೆ ಹೋಗ್ತಿ, ಸಾಲೋಕ್ ಹಿಂಗೆಲ್ಲ ಹೇಳ್ತಿಲ್ಲ ಅವನ್ನ. ಅದು ಅವ್ರ ಗುರಿ ಏನ್ರ ನಿಮ್ಮನ್ನ ಹಾಳು ಮಾಡೋದೈತನ? ಇಲ್ಲ ಇಲ್ಲ. ಅವು ಕೂಡ ಏನಂದ್ರೆ ಪುಣ್ಯ ಮಾರ್ಗದಲ್ಲಿ ನಿಮ್ಮನ್ನ ಪ್ರವೇಶ ಮಾಡೋದು. ಅದರಿಂದ ಜಗತ್ ಕಲ್ಯಾಣ ಆಗ್ತದೆ. ನೀವು ದಾನ ಮಾಡೋದ್ರಿಂದ, ಸಂತೋಷ ಸೇವೆ ಮಾಡೋದ್ರಿಂದ ಜಗತ್ ಕಲ್ಯಾಣ ಆಗ್ತದಿಲ್ಲಪ್ಪ. ಇನ್ನು ಮೂರನೇ ವಾಕ್ಯಗಳು ಅಂದ್ರೆ ಅವಾಂತರ ವಾಕ್ಯಗಳು. ಅವಾಂತರ ವಾಕ್ಯಗಳು ಅಂತಂದ್ರೆ ಇಲ್ಲಿ ತಿಳಿದುಕೊಂಡು ಅಥವಾ ಕರ್ಮವನ್ನು ಜರುಗಿಸಿ ಆನಂತರದಲ್ಲಿ ಫಲವನ್ನು ಕೊಡುವುದಂತ ಹೇಳ್ತೀವಲ್ಲ, ಅವಕ್ಕೆ ಅವಾಂತರ ವಾಕ್ಯಗಳು ಅಂತ ಕರಿಬೇಕು. ಅವಕ್ಕೆ ಅಂದ್ರೆ ತದನಂತರದಲ್ಲಿ, ಈ ತಕ್ಷಣದಲ್ಲಿ ಅದರ ಫಲಿತಾಂಶ ಇರುವುದಿಲ್ಲ ಇಲ್ಲಿ. ಈ ಉದಾಹರಣೆಗಾಗಿ ಯಾರ್ಯಾರೋ ಊರೊಳಗೆ ಏನೇನೋ ಮಾತನಾಡ್ತಿರ್ತೀವಿ, ಏನ್ಪಾ ಬಾಳ ಚಲೋ ಕೆಲಸ ಮಾಡಕತ್ತಿದ್ರಿ ದಣ್ಯಾರ ಅಂತಂದ್ರೆ ಮುಂದೆ ಹೋಗಿ ಹೇಳಾಕರ ಬೇಕಲ್ಲಪ್ಪ. ಏನ್ ಮಾಡಿದ್ರಿ ಪರಮಾತ್ಮನೊಂದು ಹೇಳಕ್ ಬೇಕಲ್ಲಪ್ಪ ಅಂತೇಳಿ ಕರ್ಕೊಂತೀವಿಲ್ಲ ನಾವೆಲ್ಲ. ಅವುಗಳೆಲ್ಲ ಆ ಸಮೂಹಗಳಿಗೆ ಏನಾಗ್ತದಂದ್ರ ಅವಾಂತರ ವಾಕ್ಯಗಳು ಅಂತ ಇವಕ್ಕೆ ಕರೀತಾರೆ. ಇನ್ನು ನಾಲ್ಕನೇ ವಾಕ್ಯ ಯಾವ್ದಪ್ಪ? ಮಹಾವಾಕ್ಯ. ಮಹಾವಾಕ್ಯ. ಆ ಮಹಾವಾಕ್ಯ ಹೆಂಗೆ ಅಂದ್ರೆ ಯಾವ ಕ್ಷಣದಲ್ಲಿ ಆ ವಾಕ್ಯದ ಬೋಧೆ ಅಥವಾ ಅದು ವಾಕ್ಯದ ಅರ್ಥ ಎರಡು ಹೇಳಿದೆ ತಮ್ಮ. ಆ ವಾಕ್ಯದ ಬೋಧೆ ಅಥವಾ ಅದು ವಾಕ್ಯದ ಅರ್ಥ ನಿನ್ನ ಅಂತಃಕರಣಕ್ಕೆ ಗ್ರಹಿಸ್ತೋ ಆ ಕ್ಷಣದಲ್ಲೇ ಫಲಿತಾಂಶ. ನಾಳೆಗದು ಅಲ್ಲದು, ಅಥವಾ ಮುಂದೆ ಹೋಗಿ ಅಂದ್ರೆ ಇನ್ನೊಂದು ಜನ್ಮದಲ್ಲೇ ಅಲ್ಲ ಅದು. ದಿನಾಲು ನಿಮಗೆ ಹಗಲೆಲ್ಲ ಒಂದು ದೃಷ್ಟಾಂತ ಏನ್ ಕೊಡ್ತಿರ್ತೇನೆ, ಲೈಟ್ ಹತ್ತಿದ ಎಷ್ಟು ತಾಸಿಗೆ ಕತ್ಲು ಹೋಗತ್ತಪ್ಪ ಅಂತ ಕೇಳ್ತೇನೆ ನಿಮ್ಮನ್ನು. ಆ ಕ್ಷಣಕ್ಕೆ ಹೋಗ್ತದಂತ ನೀವು ಹೇಳ್ತೀರಿ. ಹಾಗೆ ಮಹಾವಾಕ್ಯದ ಗುರಿ ಏನು ಅಂದ್ರೆ ಯಾವ ಕ್ಷಣದಲ್ಲಿ ಸದ್ಗುರುವಿನ ಮುಖದಿಂದ ನಿನಗೆ ಬೋಧೆ ಆಯ್ತೋ, ಯಾವ ಕ್ಷಣದಲ್ಲಿ ನಿನಗೆ ಅಂತಃಕರಣಕ್ಕೆ ಅದರ ವೃತ್ತಿಜ್ಞಾನ ನಿನಗೆ ಬಂದು ಶಕ್ಯಾರ್ಥ, ವಾಚಾರ್ಥ, ಲಕ್ಷ್ಯಾರ್ಥಗಳು ನಿನಗೆ ಆ ತಕ್ಷಣದಲ್ಲಿ ನಿನಗೆ ಆಗಿಬಿಟ್ಟು ಅಂದ್ರೆ ಆ ತಕ್ಷಣದಲ್ಲಿ ಆನಂದ. ಹೌದಿಲ್ಲ? ಆ ಕಂಠಾಭರಣ ನ್ಯಾಯದಲ್ಲಿ ನಿನ್ ಚೈನ್ ಸಿಕ್ತು ಅಂತ ಹೇಳಿದ್ದಿಂದ ಎಷ್ಟು ಸಾಕ್ಷಿಗೆ ಆನಂದ ಆತಪ್ಪ? ಆ ಕ್ಷಣಕ್ಕೆ ತಕ್ಷಣವೇ. ಹೌದಿಲ್ಲ? ಆ ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ ಎಲ್ಲ ಹಿಂದೆ ಹೇಳಕ್ಕಿಲ್ಲ ಅವನ್ನೆಲ್ಲ. ಅಂದ್ರೆ ಆ ಶೋಕ ನಿವೃತ್ತಿಯು ನಿರಂಕುಶ ತೃಪ್ತಿಯು ಅಲ್ಲಿ ಬಹಳ ವ್ಯತ್ಯಾಸ ಇಲ್ಲ ಅಲ್ಲೇ. ಯಾವ ಕ್ಷಣದಲ್ಲಿ ನಿನಗದು ಅರ್ಥ ಆತೋ ಆ ಕ್ಷಣದಲ್ಲಿಯೇ ನಿನಗೆ ಆನಂದದ ಆವಿರ್ಭಾವ ನಿನ್ನಲ್ಲಿ ಘಟಿಸ್ತು ಅಂತ ಅಂದ್ರೆ ಆ ವಾಕ್ಯಕ್ಕೆ ಏನಂತ ಕರಿಬೇಕು? ಮಹಾವಾಕ್ಯಗಳು ಅಂತ ಕರಿಬೇಕು. ಯಾಕ್ರಿ ಇದನ್ಯಾಕೆ ಹೇಳಕತ್ತೀರಿ ಅಂತಂದ್ರೆ ಇವತ್ತು ಒಂದು ಮುಖ್ಯವಾದ ಘಟ್ಟ ನಿಮ್ಮ ಜೀವನದಲ್ಲಿ, ನೀವು ಇನ್ನೊಂದು ಸಾರಿ ಕೇಳಲಾರದ, ಸಿಗದ ಒಂದು ಅಮೂಲ್ಯವಾದ ಘಟ್ಟವನ್ನ ಇವತ್ತಿನ ಜೀವನ ಶಿವಯೋಗಿಗಳು ನಮಗೆ ಅಪ್ಪಣೆ ಮಾಡ್ತಾ ಇದ್ದಾರೆ. ಅಂತ ಒಂದು ಪವಿತ್ರವಾದ ಘಟ್ಟ ಇರೋಣದರಿಂದ ನಿಮಗೆ ಸುಮ್ಮನೆ ವಾಕ್ಯದ ಪ್ರಭೇದಗಳನ್ನು ತಿಳಿಸ್ಬೇಕಂತಲ್ಲ, ಅದು ಸುಮ್ಮನೆ ನಿಮಗೊಂದಿಷ್ಟು ಗಮನಕ್ಕಿರ್ಲಿ ಅಂತ ಪ್ರೀತಿಯಿಂದ ಹೇಳ್ಕೊಂಡು ಬಂದಿದೆ. ಇನ್ನು ಮುಂದೆ ಪದದಲ್ಲಿ ನೋಡ್ಬೇಕು, ಸ್ವಲ್ಪ ಕಠಿಣವಾಗಿರೋದ್ರಿಂದ ಪ್ರತಿ ಅಕ್ಷರವನ್ನು ನೀವು ಗಮನಿಸಬೇಕಾಗುತ್ತೆ. ನೋಡಿ ನೋಡಿ ಅಂತಂದ್ರೆ ಕಣ್ಣಿನಿಂದ ನೋಡೋದಷ್ಟೇ ಅಲ್ಲ, ವಿವೇಕದಿಂದ ನೋಡಿ. ಕಣ್ಣಿನಿಂದ ನೋಡೋದು ಬೇರೆ, ವಿವೇಕದಿಂದ ನೋಡೋದು ಬೇರೆ. ಕಣ್ಣಿನಿಂದ ನೋಡಿದಾಗ ಅದರ ರೂಪ ಗೊತ್ತಾಗ್ತದೆ, ವಿವೇಕದಿಂದ ನೋಡಿದಾಗ ಅದರ ಗುಣ ಗೊತ್ತಾಗ್ತದೆ. ನೋಡುವಲ್ಲಿ ಎಷ್ಟು ವ್ಯತ್ಯಾಸದ ನೋಡೋದು. ಯಾವ ಹುಡುಗ ಏನೋ ನಿಮಗೆ ಮಾತನಾಡ್ತಿರ್ತಾನೆ ಸ್ಕೂಲ್ನಾಗ, ನೀವೇನಂತೀರಿ ತಮ್ಮ ಸ್ವಲ್ಪ ನೋಡಿ ಮಾತಾಡೋ ಅಂದ್ರೆ ವಿವೇಕದಿಂದ ಮಾತಾಡುವಂತ. ಅಂದ್ರೆ ವಿವೇಕದಿಂದ ಮಹಾವಾಕ್ಯವನ್ನು ನೋಡಿ ಹೆಂಗ್ ತಗೋಬೇಕಮ್ಮ ಈಗ ಅದನ್ನ? ವಿವೇಕದಿಂದ ಮಹಾವಾಕ್ಯವನ್ನು ನೋಡಿ. ಎಲ್ಲಿ ನೋಡೋದು ಅಂದ್ರೆ ಗುರು ವಿಡಿದು, ಅಂದ್ರೆ ಎದುರಿಗೆ ಸಿದ್ಧಗುರುಗಳನ್ನು ಕುಂಡ್ರಿಸ್ಕೋ.
ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಸಂತೋಷ ಚಿತ್ತನಾಗಿ ಗುರುಗಳು ಕೂತಾಗ ಗುರುಪಾದವನ್ನು ಎತ್ತಿ ನಿನ್ನ ತೊಡೆ ಮೇಲೆ ಇಟ್ಟುಕೊಂಡು ಮೆಲ್ಲಗೆ ಪಾದವನ್ನು ಹಿಚ್ಚುತ್ತಾ ಸಂತೋಷ ಚಿತ್ತವಾಗಿ ಗುರುಗಳನ್ನ ನೋಡಿ ಶ್ರುತಿಯನ್ನ ನೋಡಿ ಅಂದ್ರೆ ಶ್ರುತಿಯ ಷಡ್ಲಿಂಗವನ್ನು ನೋಡಿ. ಏನ್ ಹೇಳಿಂತಮ್ಮ? ಶ್ರುತಿಯ ಷಡ್ಲಿಂಗವನ್ನು ನೋಡಿ. ಶ್ರುತಿಯ ಷಡ್ಲಿಂಗಗಳು ಅಂತ ಹೇಳಿ ಚಂದ್ರೋದಯದಲ್ಲಿ ನೀವು ಪಾಠ ಮಾಡಿರ್ತಾನೆ ಅಲ್ಲಿ. ಹೌದಪ್ಪ. ಉಪಕ್ರಮ ಉಪಸಂಹಾರ ಅಭ್ಯಾಸ ಪೂರ್ವತಾ ಫಲಾರ್ಥವಾದ ಉಪಪತ್ಯಂ ಶ್ರುತಿ ಷಡ್ಲಿಂಗ ಉಚ್ಯತೆ. ಹೌದು. ಹಿಂಗ್ ಒಂದ ಉಸಿರಿ ಹೇಳ್ಬೇಕು ನೋಡಪ್ಪ ರುದ್ರನ್ನ. ಅಂದ್ರೆ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲಾರ್ಥವಾದಿಗಳು ಅವು ಏನ್ ಮಾಡ್ತಾವ ಅಂತಂದ್ರೆ ದತ್ತ ವಿಷಯವನ್ನ ಆಳದವರೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾವ. ಸುಮ್ಮನೆ ಮೇಲ್ಮೇಲಲ್ಲದು. ಯಾವ ವಿಷಯ ನಿಮಗೆ ಕೊಟ್ಟಿರ್ತೀವಲ್ಲ ಅದನ್ನ ಶ್ರುತಿ ಷಡ್ಲಿಂಗ ಮುಖಾಂತರವಾಗಿ ಅದನ್ನ ನೀವು ನೋಡ್ಲಿಕ್ಕೆ ಹತ್ತಿದ್ರಿ ಅಂದ್ರೆ ಹೋಳಿಗೆಯನ್ನು ನೋಡುದು ಬೇರೆ, ಹೋಳಿಗೆಯನ್ನು ತಿಂದು ಹೇಳುದು ಬೇರೆ. ಹೌದಿಲ್ಲ? ಹೋಳಿಗೆ ನೋಡ್ರಿ, ಇವು ಹೋಳಿಗೆ ಅಂತ ಹೇಳಿದ್ರಿ, ರುಚಿ ಗೊತ್ತಾಗೈತಾ? ಇಲ್ಲ. ರುಚಿ ಗೊತ್ತಾಗಬೇಕಾದ್ರೆ ಹಲ್ಲಿನೊಳಗೆ ಹಾಕೊಂಡು ಜಗಿಬೇಕು ನೀವು. ಆ ಜಗಿಯೋದಕ್ಕೆ ಅಭ್ಯಾಸ ಅಂತ ಕರುತ್ತ ನೋಡಿ. ಚಂದ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲ ಇಷ್ಟೂ ಹೇಳುವುದಿಲ್ಲ ನಾ ಈಗ, ಯಾಕೆ ಸಿಲೆಬಸ್ ಬಹಳ ಚೆನ್ನಾಗಿ. ಅಂದ್ರೆ ಶ್ರುತಿ ಷಡ್ಲಿಂಗ ಮೂಲಕವಾಗಿ ಗುರುಪಾದದಲ್ಲಿ ಕುಳಿತುಕೊಂಡು ನಾನು ಈಗ ಹೇಳುವ ಮಹಾವಾಕ್ಯವಾದ ತತ್ವಮಸಿ ವಾಕ್ಯಾರ್ಥವನ್ನು ನೋಡು. ಹೆಂಗ್ ಮಾಡ್ಬೇಕಮ್ಮ ಈಗ ಗೊತ್ತಾತಲ್ಲ ಅದು. ಮೊದಲನೇದು ಗುರುವಿನ ಹತ್ತಿರ ಕೂಡ್ಬೇಕು, ಗುರುಪಾದವನ್ನು ನಮಿಸ್ಬೇಕು, ಕೈಯೊಳಗೆ ಗ್ರಂಥಿ ಹಿಡ್ಕೋಬೇಕು, ಗುರುವಿನ ಸಂತೋಷ ಚಿತ್ತವಾಗಿ ಗುರುವಿನ ಎದುರುಗಡೆ ಕಣ್ಣಿಟ್ಟು ನೋಡ್ಕೊಂಡು ಆ ತತ್ವಮಸಿ ಎಂಬಂತ ಮಹಾವಾಕ್ಯವನ್ನ ಸದ್ಗುರುಗಳ ಶ್ರೀಮುಖದಿಂದ ಬರ್ದಾನ. ವಾಕ್ಯಾರ್ಥವನೇ, ವಾಕ್ಯ ಅಷ್ಟೇ ಅಂದಿಲ್ಲವ, ವಾಕ್ಯ ಮತ್ತು ವಾಕ್ಯದ ಅರ್ಥವಾದ ಶ್ರುತಿ ಷಡ್ಲಿಂಗದಾಗ ಐತ್ ನೋಡಲ್ಲಿ. ಅರ್ಥವನೇ ಕೂಡೆ ಅಂತಂದ್ರೇನು, ಅವ್ರು ಏನು ಹೇಳ್ತಾರಲ್ಲ ಅದ್ರ ಜೊತೆಗೆ ನೀನು ಅಂತಃಕರಣ ಕೂಡಿಸ್ಬೇಕು ನೀನು. ಕೂಡೆ ಅಂದ್ರೆ ನಾನು ಹೇಳ್ತಾ ಇದ್ದೇನೆ, ನೀವು ಅಲ್ಲಿ ಏನೋ ಟಿವಿ ಹಚ್ಕೊಂಡು ಮ್ಯೂಟ್ ಮಾಡ್ಕೊಂಡು ಕೂತಿದ್ರಿ ಅಂದ್ರೆ ನಿಮ್ಗೆ ಹೆಂಗೋ ಕೇಳ್ತದೆ ಇದು. ಇದನ್ನ ಸುಮ್ಮನೆ ಮ್ಯೂಟ್ ಮಾಡಿವಿ, ನಮ್ಮ ಮನ್ಯಾಗ ನಾವು ಏನ್ ಮಾಡ್ತೀವಿ ಅನ್ನೋದಂತೂ ಅಪ್ಪೋಳಿಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ನೀವು ಕೂತ್ಕೊಂಡು ಉಳ್ಳಾಗಡ್ಡೆ ಹೆಚ್ಚಿದ್ರು ನನಗೇನು ಗೊತ್ತಾಗತ್ತ? ಆ ತೆರನಾಗಿ ನೀವು ಕೇಳಿದ್ರಿ ಅಂದ್ರೆ ಸಹಸ್ರ ಜನ್ಮ ಬಂದ್ರು ನಿಮಗೆ ಇದು ಅರ್ಥ ಆಗುದಿಲ್ಲ. ಕೂಡೆ ಅಂತಂದ್ರೆ ಏನು, ಅದಕ್ಕೆ ಎಷ್ಟು ಅಂತ ಅರ್ಥ ಹೇಳಿ? ಕೂಡೆ ಅಂದ್ರೆ ರಸದ ಜೊತೆಗೆ ರಸಗೂಡಿ. ನಾನು ಎಷ್ಟು ಸಂಕಟದಿಂದ ನಿಮಗೆ ಅರ್ಥ ಮಾಡಿಸ್ಬೇಕಂತ ಹೇಳಿ ನೀವು ನನ್ನ ಕಣ್ಣಿಗೆ ಎದುರಿಗೆ ಇರ್ಲಿಲ್ಲ ಅಂದ್ರೂ ನಿಮ್ಮ ಸಲುವಾಗಿ ನಾನು ಎಷ್ಟು ಅದನ್ನ ಆ ವ್ಯವಧಾನ ಪಡ್ತಾ ಇದ್ದೀನಲ್ಲ, ಅಷ್ಟೇ ವ್ಯವಧಾನದಿಂದ ನೀವು ಕೇಳ್ಬೇಕು ಅದನ್ನ. ಅಲ್ಲೆಲ್ಲ ಟೇಬಲ್ ಮೇಲೆ ಇಟ್ಕೆ ನೀವು ನಿಮ್ ಕೆಲಸ ಮಾಡ್ಕೋತ ಕೇಳಿದ್ರಪ್ಪ ಅಂತಂದ್ರೆ ಅದು ಕೂಡೆ ಅಲ್ಲ ಅದು. ಅಂದ್ರೆ ಅದರ ಜೊತೆಗೆ ನೀವು ಏಕರಸವಾಗಿ, ಹೌದಿಲ್ಲ? ಆವಾಗ ಆ ತತ್ವಮಸಿಯ ವಾಕ್ಯದ ಅರ್ಥದಿಂದ ನಿಜ ಕೈವಲ್ಯಬಹುದು. ಹೌದಿಲ್ಲ? ಕೈವಲ್ಯ ಅಂದ್ರೇನು? ಮುಕ್ತಿ, ಸುಖ, ಬಿಡುಗಡೆ ಏನೇನೋ ಅರ್ಥ ಮಾಡಿದ್ದೀರಿ. ಅದಕ್ಕೆ ಇವತ್ತು ಮತ್ತೊಂದು ಹೊಸ ಶಬ್ದ ಕುಡಿಸ್ಯಾರ ನೋಡಲ್ಲಿ, ನಿಜ. ನಿಜ ಕೈವಲ್ಯ ಅಂದ್ರೆ ಕೈವಲ್ಯಗಳಲ್ಲಿ ಅನಿಜ ಕೈವಲ್ಯಗಳು ಅದಾವಂದಂಗಾತಲ್ಲ. ಅನಿಜ ಕೈವಲ್ಯಗಳು ಯಾವುವು? ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯಾದಿಗಳು ಅನಿಜ ಕೈವಲ್ಯಗಳು. ಸ್ವಲೋಕ ಅಂದ್ರೆ ಆ ದೇವನಿರುವ ಲೋಕದಲ್ಲಿ ನೀನು ಹೋಗಿ ಕುಂತರ ನೀನು ಸಲೋಕಿ. ಸಮೀಪ, ಅವನ ಮಗ್ಗಲಕ್ಕೆ ಕೂತೆ ಅಂದ್ರೆ ಸಮೀಪಿ. ಅವನ ರೂಪವನ್ನೇ ಪಡೆದ್ರೆ ಸ್ವರೂಪಿ. ಅವನಷ್ಟು ಆವಿಷ್ಯವನ್ನು ಮಾಡಿ ಕಲ್ಪಾಂತರವರೆಗೆ ನೀನು ಆವಿಷ್ಯವನ್ನು ಪಡೆದ ನೀ ಸಾಯುಜ್ಜಿ. ಇದು ಮುಕ್ತಿ ಅಲ್ಲ, ಅನಿಜ ಮುಕ್ತಿಗಳಿವು ಮುಕ್ತಿ ಅಂತ ತೋರ್ತಾವ. ಆದ್ರೆ ಇವಕ್ಕ ಜನ್ಮಗಳು ಇನ್ನೂ ಕೆಟ್ಟಿಟ್ಟಾವ.
ಅಲ್ಲಿರುವಂತಹ ನೀನು ಮಾಡಿದ ಗಳಿಸಿದ ಪುಣ್ಯ ನಿನ್ನ ಜ್ಞಾನ ನಾಶ ಆತಂದ್ರೆ ಮತ್ತೆ ನಿನ್ನ ಜನ್ಮಕ್ಕೆ ಬರ್ತೀಯಲ್ಲ, ಅದಕ್ಕೆ ಅವು ಅನಿಜ ಮುಕ್ತಿಗಳು. ಹೌದು. ಆದ್ರೆ ತತ್ವಮಸಿ ಮಹಾವಾಕ್ಯ ಹೊರತನ್ನು ಗುರುಪಾದ ಹಿಡಿದು ನೀನು ಕೇಳುವಾಗ ನಿನಗೆ ಏನು ಉಂಟಾಗ್ತದಲ್ಲ ಅದು ನಿಜ ಮುಕ್ತಿ, ಅದು ನಿಜ ಕೈವಲ್ಯ. ಅಂದ್ರೆ ಒಂದು ಸಾರಿ ಇದನ್ನು ತಿಳಿದು ಬಿಟ್ರೆ ಮರಳಿ ಜನನ ಮರಣ ಎಂಬ ಸಂಸಾರದ ರಾಟಾಳ ನಿನಗಿಲ್ಲ. ಅಂತ ನಿಜ ಮುಕ್ತಿಯನ್ನ ಇವತ್ತು ನಿಜಗುಂಡ್ರು ಪಾಠ ಮಾಡವ್ರದಾರ ನೋಡಪ್ಪ. ಎಲ್ಲವೇ ಗೊತ್ತಾತಪ್ಪ. ನೋಡಿ ಅಂದ್ರೆ ಶ್ರುತಿ ಷಡ್ಲಿಂಗ ರೂಪದಿಂದ ನೋಡಿ ಅದನ್ನು ಗುರುಮುಖೇನವಾಗಿ ತಿಳಿದು ತತ್ವಮಸಿ ಮಹಾವಾಕ್ಯಾರ್ಥವನ್ನ ಅಂತಃಕರಣದಲ್ಲಿ ಅದರ ಜೊತೆಗೆ ನೀ ಕೂಡಿ ಗುರು ಸೇವೆಯಲ್ಲಿ ಉಳಿದಿ ಅಂದ್ರ ನಿನಗೆ ನಿಜ ಕೈವಲ್ಯ ಹೋಗುವುದು ಅಂತ ಪಲ್ಲವಿಯಲ್ಲಿ ಮಾಡಿದ್ರು. ಹೌದಾ? ಆ ಪಲ್ಲವಿ ಅಪ್ಪಣೆಯನ್ನೇ ಮುಂದುವರೆದ ಭಾಗವನ್ನು ನೋಡ್ತಾರೆ. ನೋಡು ಮುಂದಿನ ದಿನ. ತನು ಕರಣ ಮೊದಲಾದವು ಅನಿತವನೆ ತಾನೆಂದು ಜನನಾದಿ ವಿಕೃತಿ ದಳೆದು ಅಹಮಿನೊಡ ಬೆರೆದು ತನಗೆ ಅದರ ಬಗೆಪತ್ತಿ ಬಿಡದಿರ್ಪ ವಿಶ್ವಜೀವನೆ ಸಂಪದಕ್ಕೆ ಮುಖ್ಯವಾದ ಅರ್ಥವೆಂದು ಅಂತ ಹೇಳಿ ಒಂದೇ ನುಡಿಯಲ್ಲಿ ಅಪ್ಪಣೆ ಮಾಡಿದ್ರು. ಮಹಾವಾಕ್ಯ ಏನದಪ್ಪ ರುದ್ರನ? ತತ್ ತ್ವಮ ಅಸಿ. ಏನೈತಮ್ಮ ಅದು? ತತ್ವಮಸಿ ಅಂತ ಆ ತತ್ ತ್ವಮ ಅಸಿ ಅನ್ನುವಂಥ 3 ಶಬ್ದಗಳಿಂದ ಆವೃತ್ತವಾದ ಈ ಮಹಾವಾಕ್ಯಕ್ಕೆ ಅರ್ಥಗಳು ಅಂತ ಹೇಳಿ 2 ಅರ್ಥಗಳನ್ನ ಇಲ್ಲಿ ನಾವು ಅಂಗೀಕಾರ ಮಾಡ್ತೀವಿ. ಅಂದ್ರೆ ಒಂದು ಶಬ್ದವನ್ನ, ಈಗ ಉದಾಹರಣೆ ನಿನಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಶಬ್ದವು ಸಾಕ್ಷಾತ್ತಾಗಿ ಆ ಶಬ್ದವು ತನ್ನ ಸಾಮರ್ಥ್ಯದಿಂದ ನನಗೊಂದು ಅರ್ಥ ಮಾಡಿ ಕೊಡ್ತಿತ್ತು ಅಂದ್ರೆ ಅದಕ್ಕೆ ಏನ್ ಅನ್ಬೇಕು ಅಂತಂದ್ರೆ ಆ ಶಬ್ದದ ಶಕ್ತಿ ವೃತ್ತಿ ಅದು. ಉದಾಹರಣೆ ಕೊಡ್ತೇನೆ. ಬಾ, ನಾ ಏನಂದೆ ನನಗೀಗ? ಬಾ 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 ಅಂತ ಅಂದುವಾಗ ಆ ಬಾ ಅನ್ನೋ ಶಬ್ದ ನನಗೆ ಏನ್ ಅರ್ಥ ಕೊಡ್ತೈತಿ ಅಂದ್ರೆ ಅಲ್ಲೆಲ್ಲೋ ಮುಂದೆ ನನಗಿಂತಲೂ ದೂರ ಇದ್ದೆಲ್ಲ ಅಲ್ಲಿಂದ ನನ್ನ ಹತ್ತಿರ ಬಾ ಅಂದಂಗ. ಹೌದು. ಇದು 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 ಇಷ್ಟ ಅರ್ಥ ಆಗ್ತಿಲ್ಲ ನನಗೆ. ಬಾ ಅಂತಾರ ಅಜ್ಜಾರ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಬಾ ಅನ್ನುವಂಥ ಅರ್ಥ, ಆ ಬಾ ಅನ್ನುವಂಥ ಶಬ್ದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ನನಗೆ ಕರೆದರು ಅಂತ ಇಷ್ಟ ಅರ್ಥ ಆಗ್ತದೆ. ಇದು ಇದಕ್ಕೆ ಏನ್ ಅನ್ಬೇಕು? ಇದಕ್ಕ ಶಕ್ತಿ ವೃತ್ತಿ ಅರ್ಥ ಆಗ್ತದಮ್ಮ. ಇದು ಯಾವ ಶಬ್ದವು ತನ್ನ ಅರ್ಥದೊಡನೆ ಸಾಕ್ಷಾತ್ ಸಂಬಂಧವನ್ನು ಹೊಂದಿರುವುದೋ ಅದಕ್ಕೆ ಶಕ್ತಿ ವೃತ್ತಿ ಎಂದು ಕರೆಯುತ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದೀನಿ ಮೊದಲ. ದೃಷ್ಟಾಂತ ಏನ್ ಕೊಟ್ನಿ ನನಗ? ಬಾ ಬಾ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಹೊರಗಿನಿಂದ ಅಪ್ಪವ್ರ ಕುರ್ಚಿವರೆಗೆ ಬಾ ಅಂತ ನನ್ನ ಕರೆದ್ರು. ಇದು 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 ಇಷ್ಟು ಶಕ್ತಿ ವೃತ್ತಿ ಇದರಲ್ಲಿ. ಇದರ ಲಕ್ಷಣಾವೃತ್ತಿ ಹೆಂಗ ಅನ್ನೋದು ನಾವು ಆ ಶಕ್ತಿ ವೃತ್ತಿಯ ಜೊತೆಗೆ ಪರಂಪರಾ ಅರ್ಥವನ್ನ ಯಾವುದು ಕೊಡ್ತೈತಲ್ಲ ಅದಕ್ಕೆ ಲಕ್ಷಣಾವೃತ್ತಿ ಅನ್ನಬಹುದು. ಸ್ವಲ್ಪ ನೋಡು, ಸ್ವಲ್ಪ ಇವತ್ತೊಂದು ದಿವಸ ಜನ್ಮ ಹತ್ಯೆ ಮಾಡ್ಕೋರಿ. ಆಯ್ತು. ಶಕ್ತಿ ವೃತ್ತಿ ಅಂದ್ರೆ ಏನು, ಲಕ್ಷಣಾವೃತ್ತಿ ಅಂದ್ರೆ ಎರಡು ಚಂದಂಗ ತಿಳಿಸ್ತಾನೆ. ಶಕ್ತಿ ವೃತ್ತಿಗೆ ಏನಂದೀನಿ? ಬಾ ಅಂದೀನಿ. ಹೌದು. ಇನ್ನು ಶಾಲೆ ಒಳಗ್ ಕುಂತೀಪ, ಒಬ್ಬ ಹುಡುಗ ಅಲ್ಲಿ ಏನೋ ಹಿಂದೆ ಯಾರ್ದೋ ನೋಟ್ಬುಕ್ ಹರಿದ ಅಥವಾ ಮಸಿ ಚೆಲ್ಲಿ ಅವನ್ ನೋಟ್ಬುಕ್ ಹಾಳು ಮಾಡಿದ. ನೀ ಕುರ್ಚಿ ಮೇಲೆ ಕುತ್ಕೊಂಡ ಬಾ ಅಂದಿ. ನೀ ಬಾ ಅಂತ ಎದಕ್ಕಂದಿ ಅಂದ್ರ ನಿನ್ನ ಹಂತೇಲಿ ಬಂದ್ ಹಿಡಿದು ಕೀಗತಿ ಹಿಡಿದು ಕತಿಯಾಕಂದಿ ಅವನ್ನ. ಈಗ ಅವನ್ ಎದಕ್ ಕರೆದಿತ್ತಮ್ಮ ನೀನು? ಪನಿಷ್ಮೆಂಟ್ ಕೊಡ್ಲಿಕ್ಕೆ. ಹಂಗ ಆ ಹುಡುಗ ತಿಳ್ಕೊಂಡಂದ್ರ ಅದಕ್ಕೆ ಶಕ್ತಿ ವೃತ್ತಿ ಅನ್ಬೇಕು. ಬಾ ಅಂತ ಅಂದಾರತ್ತೆ ಓಡಿ ಬಂದಿನಂತೇಳಿ ಕೂತ್ರೆ ಬಾ ಅನ್ನೋ ಶಬ್ದ ಕರೆದತ್ತೆ, ಅದು ಬರೋಬರನೇ ಐತಿ. ಆದ್ರೆ ಎದಕ್ಕೆ ಕರೆದ್ರು?
ಅರ್ಥ ಆಗತೈತಿ. ಹೌದೌದು. ಈಗ ಪೊಲೀಸರು ಸೈಕಲ್ ಮೋಟರ್ ಮೇಲೆ ಮುಂದೆ ನಿಲ್ ಅಂತಾರೆ. ಹಿಂಗ ನಿನಗೆ ಅವ್ರೇನ್ ನಿಂದ್ರಿಸಿ ಜ್ಯೂಸ್ ಕುಡ್ದು ನಿಂದ್ರಂದಾರ ನಿಮಗೆ ಪೆನಾಲ್ಟಿ ಹಾಕಿಲ್ಲ. ನಿಲ್ಲದ ಕೂಡಲೇ ನಿಲ್ಲುದು ಶಕ್ತಿ ವೃತ್ತಿ ಅದ. ಇಲ್ಲಿ ಕರ್ತ ಕುಂಡಿಸ್ತಾರೆ ನನಗಂತ ತಿಳ್ಕೊಳ್ಳೋದು ಲಕ್ಷಣ ವೃತ್ತಿ ಅದು. ಲಕ್ಷಣ ವೃತ್ತಿಯಿಂದ ತಿಳ್ಕೊಂಡ್ರಿ ನೀವು ಅವನ ಕೈಯಾಗ ಸಿಕ್ಕೊಳ್ಳಾರ್ದ ಬೇರೆ ದಾರಿ ಕಡಕಾಗಿ ಹೋಗ್ತೀರಿ. ನಿಲ್ಲಂದಾರ ಅಂತ ತಿಳ್ಕೊಂಡು ಸೈಕಲ್ ಮುಟ್ಟು ಸ್ಟ್ಯಾಂಡ್ ಹಚ್ಚಿ ಬಂದ ಅಂದ್ರೆ ಬಾ ಮಗನ ಅಂತಾನವ. ಹೌದಿಲ್ಲ? ಶಕ್ತಿ ವೃತ್ತಿ ಮತ್ತು ಲಕ್ಷಣ ವೃತ್ತಿ ಒಂದೇ ಬಾ ಅನ್ನೋ ಅಕ್ಷರದಲ್ಲಿ ತೋರಿಸಿದೀನಿ. ಅಂದ್ರೆ ಶಬ್ದವು ಅರ್ಥದೊಡನೆ ಸಾಕ್ಷಾತ್ ಸಂಬಂಧವನ್ನು ಹೊಂದಿದ್ರೆ ಅದಕ್ಕೆ ಶಕ್ತಿ ವೃತ್ತಿ ಅನ್ನಬೇಕು. ಯಾವ ಅರ್ಥ ಕೊಟ್ಟಲ್ಲ ಅದ್ರ ಜೊತೆಗೆ ಪರಂಪರಾ ಸಂಬಂಧ ಅಂದ್ರೆ ಎದಕ್ಕೆ ಕರೆದಿರ್ಬೇಕು ಇವ? ಹೌದಿಲ್ಲ? ಪರಂಪರಾ ಸಂಬಂಧ ಅಂದ್ರೇನು? ಎದಕ್ಕೆ ಕರೆದಿರ್ಬೇಕು ಇವ? ಹೌದಿಲ್ಲ? ಅಂತ ತಿಳ್ಕೊಂಡ್ರಂದ್ರ ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಲಕ್ಷಣ ವೃತ್ತಿ ಅಂತ ಕರೆದಿರ್ತೀವಿ. ಇಷ್ಟರ ಗಟ್ಟಿ ಆದ್ರೆ ಇದೆ, ಗಟ್ಟಿ ಆದ್ರೆ ಇನ್ನು ಮುಂದೆ ಕರ್ಕೊಂಡು ಹೋಗ್ಲೇ ಏನು ಗಟ್ಟಿ ಚಂದಂಗ್ ಬರ ಹೆಜ್ಜೆ ಹಾಕೋತ. ವಿಷಯ ಏನ್ ಕೊಟ್ಟಿವಪ್ಪ ಇಲ್ಲೇ? ತತ್ ತ್ವಮ ಅಸಿ. ಏನ್ ಕೊಟ್ಟತ್ತಪ್ಪ ವಿಷಯ ನಿಮಗಿಲ್ಲೇ? ತತ್ ತ್ವಮ ಅಸಿ. ಅಸಿ. ಈ ತತ್ವದಲ್ಲಿ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ನೋಡ್ಬೇಕು. ತ್ವಮದಲ್ಲಿ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ನೋಡ್ಬೇಕು. ಅಸಿಯಲ್ಲಿ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ನೋಡ್ಬೇಕು. ಸುಖ ಆಗುದು ಯಾವಾಗ? ಲಕ್ಷಣ ವೃತ್ತಿಯಿಂದ ಗೊತ್ತಾಗೈತೆ ನಿಮಗೆ. ಹೌದು. ಈಗ ಹೊರಗೆ ಬಾ ಅಂದಾನ ಅಂದ್ಕೂಲೆ ಬಂದಿದ್ರ ಕಪಾಳಿ ಹೊಡೆದು ಬರ್ತಿದ್ರಿ ನೀವು. ಹೌದಪ್ಪ. ಅವ ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಜಿಗಿದು ಓಡಿ ಹೋಗ್ಬೇಕು ಅವೀಗ. ಹೌದು. ಹಂಗ ಆ ಶಕ್ತಿ ವೃತ್ತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಅರ್ಥಗಳು ಏನೇನದಾವ, ಅದರ ಪರಂಪರಾ ಅರ್ಥವಾದಂತ ಲಕ್ಷಣಾವೃತ್ತಿ ಅರ್ಥಗಳು ಏನೇನದಾವ ಅಂತ ಅನ್ನೋದನ್ನ ಈಗ ಅವ್ರ ಶ್ರುತಿಯೊಳಗೆ ಹೆಂಗ್ ಹಂಗ ನೋಡ್ಬೇಕು ನಾವೀಗ. ನಿಮಗೆ ಏನೇನ್ ಹೇಳಿದೆ ನಾನೀಗ? ಮಹಾವಾಕ್ಯಗಳವರೆಗೆ 4 ವಾಕ್ಯಗಳನ್ನು ಹೇಳಿದೆ. ಹೌದಾ? ಇನ್ನೇನಪ್ಪಾ ಅಂದ್ರೆ ಬಹಳ ಅರ್ಧದಿಂದ ಇನ್ನು ಉಳಿದದ್ದು ಹೇಳ್ಬೇಕಾದದ್ದು ಏನಪ್ಪಾ ಅಂದ್ರೆ ಆ ತತ್ವಮಸಿ ಅನ್ನುವಂತ ಆ ಮಹಾವಾಕ್ಯವನ್ನ ವೇದದಿಂದ ಎಲ್ಲಿ ಹಾಕೊಂಡಿವಪ್ಪ ಅಂತಂದ್ರೆ ಅದು ಸಾಮವೇದದ ಛಾಂದೋಗ್ಯೋಪನಿಷತ್ತಿನಿಂದ ತತ್ವಮಸಿ ವಾಕ್ಯವನ್ನ ಋಷಿಗಳು ಅಂಗೀಕಾರವನ್ನು ಮಾಡಿದ್ದಾರೆ. ಹೌದಾ? ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ. ಋಗ್ವೇದದಿಂದ ಏನ್ ತಗೊಂಡಿವಿ? ಪ್ರಜ್ಞಾನಂ ಬ್ರಹ್ಮ. ಹೌದಾ? ಯಜುರ್ವೇದದಿಂದ ಅಹಂ ಬ್ರಹ್ಮಸ್ಮಿ. ಅಥರ್ವಣ ವೇದದಿಂದ ಅಯಮಾತ್ಮ ಬ್ರಹ್ಮ ಅನ್ನುವಂತಹ 4 ವಾಕ್ಯದಲ್ಲಿ ಇವತ್ತು ನಾವು ಯಾವ ವಾಕ್ಯವನ್ನು ನೋಡಕ್ ಕೂತೀವಪ್ಪ ಅಂತಂದ್ರೆ ತತ್ ತ್ವಮ ಅಸಿ. ಹೌದು. ತತ್ ಮತ್ತು ತ್ವಮಸಿ ಪದಕ್ಕೆ ನಿಮ್ಗೆ ಅರ್ಥ ಗೊತ್ತದ? ತತ್ ಅಂದ್ರ ಅದು. ತತ್ ಅಂದ್ರೆ ಏನಪ್ಪಾ ಅದಕ್ಕೆ ಸಂಸ್ಕೃತದಲ್ಲಿ? ಅದು. ತ್ವಮ್ ಅಂದ್ರೆ ಏನು? ನೀನು. ಅಸಿ ಅಂದ್ರೆ ಏನಪ್ಪಾ? ಇರುತ್ತಿ. ಇದ್ದಿ ಅಥವಾ ಇರುತ್ತಿ ಅಂತ ನೀನು ಈ 3 ಪದದ ಅರ್ಥವನ್ನು ಹೇಳಿದ್ ನನಗೆ ಈಗ. ಹೌದಾ? ಈಗ ನಾ ಅರ್ಥವನ್ನು ಮಾಡಕ್ ಶುರು ಮಾಡ್ಬೇಕು. ಏನ ಮೊದಲ ನಾನು ನನ್ನ ಹತ್ತಿರ ಇದ್ದದ್ ನೋಡ್ಬೇಕು, ಏನ್ ನನಗಿಂತ ದೂರ ಇದ್ದದ್ ನೋಡ್ಬೇಕು? ನನ್ನ ಹತ್ತಿರ ಇದ್ದದ್ ನೋಡ್ಬೇಕು. ನನ್ನ ಹತ್ತಿರ ಯಾವ್ದಪ್ಪ ಅಂತಂದ್ರ ಈ ಸದ್ಯದಲ್ಲೇ ತೊಮ್ಮದ. ನನ್ನ ಹತ್ತಿರ ಯಾವ್ದಪ್ಪ ರುದ್ರನ ಈಗ? ತೊಮ್ಮದೆ. ಮೊದಲು ನಿಂದ ನಿನಗೆ ತಿಳಿದ್ರ ಮಂದಿದ ಏನಾರು ಹೇಳ್ಬಹುದು ನೀನು. ಹೌದಪ್ಪ. ನಿಂದ ನಿನಗೆ ತಿಳಿದಿರ್ಲಿಲ್ಲ ಅಂದ್ರೆ ಮಂದಿ ಹೇಳಕ ಬರುದಿಲ್ಲ ಅಂತ ತಿಳ್ಕೊಂಡು ಶ್ರುತಿ ಮಾತೆ ಏನ್ ಮಾಡ್ಯಾರಪ್ಪ ಅಂತಂದ್ರ ನಿಮಗೆ ಮೊದಲ ತೊಮ್ಮದ ಶಕ್ತಿ ವೃತ್ತಿಯನ್ನು ನೋಡವ್ರದ. ಈ ಶಕ್ತಿ ವೃತ್ತಿಗೆ ಅನೇಕ ಹೆಸರದಾವ. ಅಥವಾ ಒಮ್ಮೊಮ್ಮೆ ಇದಕ್ಕೆ ನಾವು ವಾಚಾರ್ಥ ಅಂತ ನನ್ನ ಬಾಯಿಗೆ ಬರ್ತಿರ್ತತಿ. ಹೌದು. ಒಮ್ಮೊಮ್ಮೆ ಇದಕ್ಕೆ ಶಿಕ್ಷಾರ್ಥ ಅಂತ ನನ್ನ ಬಾಯಿಗೆ ಬರ್ತದೆ, ಒಮ್ಮೊಮ್ಮೆ ಮುಖ್ಯಾರ್ಥ ಅಂತ ನನ್ನ ಬಾಯಿಗೆ ಬರ್ತಿರ್ತತಿ. ಅದಕ್ಕೆ ಇವು ಎಲ್ಲ ಅರ್ಥಗಳು ಒಂದೇ. ಇದಕ್ಕೆ ಅಗದಿ ನೇರವಾಗಿ ಬಳಸುವ ಅರ್ಥ ಅಂದ್ರೆ ವಾಚಾರ್ಥ, ಮುಖ್ಯಾರ್ಥ ಮತ್ತು ಇವು ಲಕ್ಷಾರ್ಥಗಳು, ಇವು ಏನು ವಾಚಾರ್ಥಗಳು ಇವುಗಳನ್ನು ಬಳಸುವ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ಒಂದೊಂದು ಗ್ರಂಥದಲ್ಲಿ ಒಬ್ಬೊಬ್ಬರು ಪುಣ್ಯಾತ್ಮರು ಒಂದೊಂದು ಅರ್ಥ ಬಳಸಿದಾರ. ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತೇನೆ. ವಾಚಾರ್ಥ ಅಂದ್ರೂ ಒಂದ, ಶಕ್ಯಾರ್ಥ ಅಂದ್ರೂ ಒಂದ, ಮುಖ್ಯಾರ್ಥ ಅಂದ್ರೂ ಒಂದ.
ಇದರಲ್ಲಿ ಈ ವಾಚಾರ್ಥವನ್ನ ನೋಡಕ್ ಹೊಂಟಿವಿ ನಾವೀಗ. ನಿಮ್ಗೆ ಅಗದಿ ಸ್ಪಷ್ಟ ಐತಾ ತಮ್ಮ? ಈಗ ವಾಚಾರ್ಥ ಅಂದ್ರೆ ಏನು, ಲಕ್ಷಾರ್ಥ ಅಂದ್ರೆ ಏನು ಅನ್ನೋದು ಸ್ಪಷ್ಟ ಆಗೈತಾ ತಮ್ಮ? ಈಗ ಅಂದ್ರೆ ಶಬ್ದವು ಶಬ್ದದ ಅರ್ಥದೊಡನೆ ನೇರ ಸಂಬಂಧವನ್ನು ಹೊಂದಿದ್ದಕ್ಕೆ ವಾಚಾರ್ಥ ಅನ್ನಬೇಕು, ಪರಂಪರಾ ಅರ್ಥವನ್ನು ಹೊಂದಿತ್ತಪ್ಪ ಅಂದ್ರೆ ಅದಕ್ಕೆ ಲಕ್ಷಾರ್ಥ. ಇಷ್ಟು ಮಕ್ಕಳು ಒಂದ್ಸಲ ನಿನಗೆ ಹೊಳ್ಳಿ ಹೇಳಿದ್ದೇನೆ, ಹೊಳ್ಳಿ ಹೇಳಿ ನಿನ್ನ ಕರ್ಕೊಂಡು ಹೋಗ್ತಾನೆ ಈಗ ನಾನೇ. ಓದೀಗ ಅದು ತನು ಕರಣ ಮೊದಲಾದವು ಅನಿತ್ಯವನೇ ತಾನೆಂದು ಜನನಾದಿ ವಿಕೃತಿ ದಳೆದು ಅಹಮಿನೊಡ ಬೆರೆದು ತನಗೆ ಅದರ ಬಗೆಪತ್ತಿ ಬಿಡತಿರ್ಪ ವಿಶ್ವಜೀವನೇ ಸಂಪದಕ್ಕೆ ಮುಖ್ಯವಾದ ಅರ್ಥವೆಂದು. ಮುಖ್ಯ ಅರ್ಥ ಅಂತ ಬಳಸಿಬಿಟ್ರು ನೋಡಿ, ಅವರ ಅಲ್ಲಿ ಬಳಸಿಬಿಟ್ರು ನೋಡ ಅದನ್ನು. ಹೌದು, ಮುಖ್ಯ ಅರ್ಥ ಅಂತ ಅಂಡರ್ಲೈನ್ ಮಾಡಿಕೋರಿ ಅದನ್ನ. ವಾಚಾರ್ಥ ಅನ್ನೋ ಶಬ್ದಕ್ಕನ ಮುಖ್ಯ ಅರ್ಥ ಅಂತ ಕರೆದು ಬಿಟ್ರಿ ಅವರಲ್ಲಿ. ಹೌದು, ಈಗ ನೋಡ್ಕೊಡ್ರಿ. ಅಂದ್ರೆ ಏನ್ ಬಿಡ್ಸಕತ್ತಿ ತಮ್ಮನ ಈಗ? ತ್ವಂಪದದ ವಾಚ್ಯಾರ್ಥ. ತ್ವಂಪದ ಬಿಡ್ಸಕತ್ತಿ. ತ್ವಂಪದ ಅಂದ್ರೆ ನಾನು ಅಥವಾ ಅದು ನೀನು, ಎರಡು ಒಂದು. ನಿನ್ನ ದೇಹವನ್ನೇ ಆಧಾರವಾಗಿಟ್ಕೊಂಡು ನಾನು ಐತಂತೀಯೋ ಏನು ದೇಹ ಬಿಟ್ಟು ಐತಂತೀಯೋ ತಮ್ಮ? ಅದು ದೇಹವನ್ನು ಆಧಾರ ಇಟ್ಕೊಂಡು ಐತಂತ. ನೀನು ಅನ್ಬೇಕಾದ್ರ ಎದುರಿಗಿರುವಂತ ವ್ಯಕ್ತಿ ದೇಹವನ್ನು ನೋಡಿ ಅಂತೀಯೋ ಏನು ದೇಹ ಬಿಟ್ಟು ಅಂತೀಯೋ? ದೇಹ ನೋಡಿ ಅಂತ. ದೇಹ ನೋಡಿ ಅಂತಿ. ಅಂದ್ರೆ ದೇಹ ಅಂದ್ರೆ ಏನು ಅಂತ ಅನ್ನೋದನ್ನ ಅವನು ಸ್ಪಷ್ಟವಾಗಿ ಏನ್ ಹೇಳ್ತಾನ? ತನು. ಏನದು ಅದ್ರ ಏನದ್ರದು? ಅದ್ರ ಹೆಸರು ಏನದು? ತನು. ತನು ಅಂದ್ರೆ ಏನು ಅಂತಂದ್ರ ಕರಣಗಳ ಸಮುಚ್ಚಯ. ಅದ್ರಾಗ ಏನ್ ಸುಡುಗಾಡತಿ? ಕರಣಗಳ ಸಮುಚ್ಚಯ. ತಿರುವಣ್ಣ ಏನಂತ ಹೇಳ್ರಿ ನನಗೆ ತೋರಿಸ್ರಿ ಏನ್ರ ತೆಗದ್ ನೀವು ಅಂತ ಅದೊಂದು ಸಾಧಿದ್ರೆ. ಏನ್ ಇವ ಕೈಗಳು, ಇವ ಕಾಲಗಳು, ಇವ ತುಟಿ, ಇವ ಕೀಗಡ್ಡಿ, ಸುಮ್ಮ ಹುಳ ಹತ್ತಿಲ್ಲ, ಇವ್ ಕುಷ್ಠರೋಗ ಬಂದಿಲ್ಲ ಅಂತೇಳಿ ನಿಮ್ ಮುಂದ್ ಚಂದಂಗ ಅದಾವ. ಹೌದು. ಇವು ಅಕಸ್ಮಾತ್ ಇವ್ ಪಾರ್ಸಿ ಹೊಡೆದ್ರ, ಇವ್ ಕುಷ್ಠರೋಗ ಬಂದ್ರ ನೀವು ನಿಮ್ಮ ತನು ನಿಮ್ಮ ಕರಣ ಇವು ಏನದಾವಲ್ಲ ಇವನ್ನ ನನಾಸೈತ್ ಮುಟ್ಟುದಿಲ್ಲ. ಹೌದು. ಇಂಥ ದೇಹ ಅನ್ನೋದು ಏನೈತಲ್ಲ, ಈ ತನು ಕೊರ ಕರಣ ಮೊದಲಾದ ಅನಿತವನೇ ಅವ ಹೇಳಕ್ ಹೋದನ ಮುಂದಿನ ಅವ ಎಕ್ಸೆಟ್ರಾ ಏನಂದದಕ್ಕೆ ಹೇಳಾಕ ನಾಚಿಕ್ ಬಂದ್ಬಿಟ್ಟತೆ. ಎಷ್ಟ್ ಸಲ ಹೇಳೋದಿದ್ರದ್ದು? ತನು ಕರಣ ಮೊದಲಾದ ಅನಿತವನೇ ತಾನೆದ್ದು. ಏನಂತ ತಿಳ್ಕೊಂಡಿ ನೀನು? ಏನಂತ ತಿಳ್ಕೊಂಡಿ ನೀನು? ತಾನು ತಾನು ಅಥವಾ ನಾನು ನಾನು ಅಂತ ಅಂದ್ರ ಎದಿ ಬಡ್ಕೊಂಡು ಏನ್ ಹೇಳಕತ್ತಿ? ಈ ದೇಹ, ಈ ಕರಣಗಳ ಪಟುತ್ವ, ಲಘುತ್ವ, ಮಂದತ್ವ, ಇದರ ಒಳಗಿರುವಂತ ಅನೇಕ ಧಾತುಗಳ ಮೆಲನಗಳು, ಇದರಲ್ಲಿರುವಂತಹ ಶಕ್ತಿ, ಸಂವೇದಗಳು, ಧ್ವನಿಗಳು, ಬುದ್ಧಿಗಳು, ಇವು ಅನಿತವಣೆ ಎಲ್ಲವನ್ನು ಸೇರಿಸಿ ಈ ಶಗನಿ ಬುಟ್ಟಿ ಅಂತ ಇರ್ತಾವ. ಗೊತ್ತನ್ ರುದ್ರಣ್ಣ ನನಗೆ ಶಗನಿ ಬುಟ್ಟಿ ಅಂತ ಹೇಳಿ? ಮುಂಜಾನೆ ಮನ್ಯಾಗ ಶಗನಿ ಬುಟ್ಟಿ ಅಂತ ಇರ್ತೈತಿ ಒಂದು. ಅದರಲ್ಲಿ ಎಮ್ಮಿ ಕರ, ಆಕಳ, ಹೋರಿ ಇವು ಅಷ್ಟು ಎಲ್ಲ ಹಾಕಿದ ಶಗಣಿ ಅವ್ ಮುಂಜಾನೆ ಕಸಬರಿಗೆ ತಗೊಂಡು ಹೊರತಾನ. ಅವನು ಮಾಡಿದ ಒಂದು ಕುಟ್ರಿ ಮಾಡಿ ಅವ ಅಲ್ಲಿ ಆ ಬುಟ್ಟ್ಯಾಗ ತುಂಬಬೇಕು ಅನ್ನೋದಕ್ಕ ಹಾಸಿಗೆಯಾಗ ಒಂದು ಮುದುಕಾಗಿ ಅದು ಒಂದು ಹೇಸಿಗೆ ಮಾಡ್ತದೆ. ಆ ಹೆಣ್ಮಗಳು ಅದನ್ನೊಂದು ಎದರಾಗಾರ ಹಾಳ್ಯಾ ಗಿಳ್ಯಾಗಾರ ಹೆಂಡ್ಯಾಗಾರ ಬಳದ್ ಹಾಕಿ ತಿಪ್ಪಿ ಹೋಗು ಮುಂದೆ ಇವನ್ ತಂದು ಇವನ್ ತಲೆ ಮೇಲೆ ಇಡ್ತಾಳ. ಇದು ಇಷ್ಟು ಕೂಡಿ ಇದ್ರ ಹೆಸರು ಏನಪ್ಪಾ ಅಂದ್ರೆ ಗೊಬ್ಬರ. ಇದಕ್ಕೆ ಏನಂತಾರತಮ್ಮ? ಇದಕ್ಕೆ ಗೊಬ್ಬರ ಅಂತಾರೆ. ಹೌದಿಲ್ಲ? ಹಂಗ ತನು ಕರಣ ಧಾತು ಸಂಚಯಗಳು, ಕರಣ ಸಂಚಯಗಳು, ಅಂತಃಕರಣಗಳು, ಇದರಲ್ಲಿ ನಡೆಯುವಂತ ವ್ಯವಹಾರ ಹೇಜಿಗಳು ಇವೆಲ್ಲ ಕೂಡಿ ಇವು ಏನಂತ ತಿಳ್ಕೊಂಡಿನಿ? ಇದನ್ನ ನಾನು ನಾನು ಹೌದಿಲ್ಲ? ಶಗನಿ ಬಿಟ್ಟಿದ್ ಗೊಬ್ಬರ ಅಂದಂಗ ಹೌದಲ್ಲ ಇದು? ಅದ್ರ ಒಂದ ಎತ್ತಿನ ಶಗಣಿ ಐತನ ಅದ್ರಾಗ? ಇಲ್ಲ. ಆ ದನ ಕಟ್ಟು ಜಗದಾಗ ಎಷ್ಟು ದನ ಅದಾವ ಅಷ್ಟು ಶಗಣಿ ಕೂಡಿಸಿ ಒಂದು ಬುಟ್ಟಿ ಮಾಡಿದಂಗ ನಿನ್ನ ತೊಗಲಿನ ಚೀಲದೊಳಗ ಎಲ್ಲ ಕೂಡಿಸಿ ತೂರಿಕಿದನೊಂದು ತಣು ಅನಿಸೈತಿ ನೋಡಪ್ಪ. ತನು ಏನಂತ ಮತ್ತ ಜನನಾದಿ ವಿಕೃತಿಗಳು. ಇದಕ್ಕೆ ಏನಂತ ತಿಳ್ಕೊಂಡ್ ನಾನು ಮತ್ ನೀನು? ನಾನು ಸಾಯುವವನು, ಹೌದಿಲ್ಲ? ನಾ ಶಾಣ್ಯ, ನಾ ದಡ್ಡ, ನಾ ಕರ್ರಣವ, ನಾ ಕೆಂಪಣವ ಅನ್ನುವಂತ ಈ ವಿಕಾರಗಳನ್ನು ಅಹಮಿನೊಂದಿಗೆ ಬೆರೆಸಿ ಒಂದು ಈ ದೇಹವನ್ನು ಮೊದಲು ಪ್ರೀತಿಸಿದೆ, ಮళ్ళీ ಈ ದೇಹದ ವ್ಯವಹಾರಗಳನ್ನು ಎದುರುಗೂಡು ಕೂಡಿಸಿದೆ,
ಅಹಮಿನೊಡನೆ ಒಡವೆರೆದು ಅಂದ್ರೆ ಚಂದಂಗ ಹಾಲ ಸಕ್ರಿ ಕಲಿಸ್ದಂಗ. ಒಡವೆರೆದು ಅಂದ್ರೆ ಏನು? ಹಾಲ ಸಕ್ರಿ ಕಲಿಸ್ತಾ ಅದಕ್ಕೆ ನೋಡಿಲ್ಲ ಅದನ್ನ. ಹಾಲ ಸಕ್ಕರೆ ಕಲಿಸಿದಂಗ ಈ ದೇಹದ ವ್ಯವಹಾರಗಳು ಈ ದೇಹದಲ್ಲಿ ವ್ಯವಹಾರವೇ ಇಲ್ಲ. ಚೇತನದೊಂದಿಗೆ ಕೂಡೇತಂತ ಹೇಳಿ ಇದು ನಿನಗೆ ಹಿಂಗೆ ಮಾತಾಡಕತ್ತೈತಿ. ಹೌದು. ಇದರೊಳಗಿನ ಚೇತನವನ್ನು ತೆಗೆದ್ರೆ ಇದು ಏನಾಗ್ಬೋದು ಅಂತಿರುದ್ರಣ್ಣ? ಈಗ ನೀವು ಏನಿಲ್ಲ, ನೀವು ಕಾರ್ ಗಾಡಿ ಮಾಡ್ಕೊಂಡು ಬಂದ ಬಿಡುದು, ಈ ಚೇತನ ಹೋತಂದ್ರೆ ಬಂದಿ ಬಿಡುದು, ಕಟ್ಟಿಗೆ ಹೊತ್ತ ಬಿಡುದ. ಹೌದಿಲ್ಲ ತಮ್ಮ? ನಮಗದರ ಭಜಪತ್ತಿ ನೋಡಿ. ಅಲ್ಲಿ ಆ ಪಶುತ್ತಾರ ಹೆಂಗ್ ಬಳಸ್ಯಾರ ನೋಡು ತಮ್ಮ ಅದನ್ನ. ಅಲ್ಲಿ ದೇವ್ ಬೆನ್ನ ಹತ್ತಾರಲ್ಲ, ಹೌದಿಲ್ಲ? ತನು ದೆವ್ವ ಅದು ನಿನಗೆ ಇಲ್ಲ ಇಲ್ಲ. ಅದರ ಭಜಪತ್ತಿ ಅದು ನಿನಗೆ ಭಿನ್ನಹತ್ತಿ ಬಿಡದಿಪ್ಪ ಎಂದ ಒಂದ್ಸಲ ಎಚ್ಚರದಾಗ ಬಂದ ಅಂತ ಬಿಟ್ಟಿ ಅಂತ ಬಿಟ್ಟಿ ನೋಡಿ. ಬಿಟ್ಟಿ ಏನ್ ನೋಡು ಒಂದ್ ಸ್ವಲ್ಪ ಬಿಡದಿಪ್ಪ. ಆ ವಿಶ್ವ ಜೀವನೇ ತ್ವಂಪದಕ್ಕೆ ಮುಖ್ಯಾರ್ಥ. ಆ ತ್ವಂಪದ ಮುಖ್ಯಾಗತ್ತೆ ಏನ್ ಹೇಳಿದು? ಹಿಂಗ ದೇಹವನ್ನು ನೋಡ್ದ, ಈ ದೇಹ ಅಂದ್ರೆ ಒಂದು ತೊಗಲಿನ ಕೈ ಚೀಲ, ಇದ್ರೊಳಗೆ ಒಂದಿವ್ಸ ಎಣಿ ತುರುಕೈತಿ, ಕಬ್ಬಿನ ಗಣಕಿ ತುರುಕಿದಂಗ. ಅದ್ರ ನಡು ಒಂದಿವ್ಸ ಮುಸ ಮಜ್ಜಿ ಹೋಗದತಿ, ಒಂದಿವ್ಸ ಉಚ್ಚಿ ಹೋದತಿ, ಒಂದಿವ್ಸ ನರಕ ತುಂಬೈತಿ, ಹೊಲಸ ದದ್ ಹಿಡ್ದತಿ, ನನ ಮುಕ್ರೈತಿ. ಇದು ಒಂದು ತನು. ಇದ ತನು. ಈ ತನು ನಾನು, ಈ ತನು ಏನಂತ ತಿಳ್ಕೊಂಡಿನ ನಾನು, ಇದು ನಾನು. ಈ ನಮ್ಮನ್ನ ಏನ್ ಬೆರ್ಸಿನಿ? ಇದು ಶಾಣೆ ಐತಿ, ಇದು ಕೆಂಪಗೈತಿ, ಇದು ಚಂದ ಐತಿ, ಇದು ನಂದ ಐತಿ. ಅಯ್ಯೋ ನನ್ನ ತೋರಪ್ಪ ನಿಂದ. ಒಂದು ಸುಮ್ಮನೆ ಹಂಗ ಒಂದು ಮಾತು ಹೇಳ್ತಂತಮ್ಮ. ಪರಮಾತ್ಮ ಜರ ಮಾಡುದು ಮಾಡಿ ಜರ್ ತೊಗಲು ಹೊಲಿಸಲಾರ್ದ ನಿನ್ನ ಹಂಗ ಬಿಟ್ಟಿದ್ರೆ ಏನಾಕಿತ್ತಂತಿ ನೀನು? ಈ ನನ ಹೊಡ್ಯಾಕ ಮಂದಿ ಕರ್ಕೊಂಡ್ಬರ್ಬೇಕು. ಇಂಥ ಈ ತನು ಇದು ವಿಶ್ವ ಜೀವನ ಶಬ್ದ ಎಲ್ಲಿದು? ಜಾಗೃತ್ ಕಾಲ. ಜಾಗೃತ ಅಭಿಮಾನಿಯಾದಂತಹ ಜೀವ, ನೇತ್ರಸ್ಥಾನದಲ್ಲಿರುವಂತಹ ಈ ಜೀವ, ಇವನು ತ್ವಪದದ ಮುಖ್ಯಾರ್ಥವೆಂದೆನಿಸುವನು. ಹೌದಿಲ್ಲ? ಇಷ್ಟೇನು ಅರ್ಥದ್ರದ್ದು ಅಂದ್ರೆ ಇಲ್ಲ. ಹಾಗಾದ್ರೆ ಬಾ ಅಂತ ಪದ ತೋರಿಸಿಲ್ಲ, ಅದನ್ನ ಇಟ್ಕೋರಿ ಮಗ್ಗಲಕಲ್ಲಿ. ಎದಕ್ಕ ಬಾ ಅಂದ್ರಂತ ತಿಳ್ಕೊಬೇಕಲ್ಲ ಇನ್ನು ಹೊಳ್ಳೆ. ಏನೋ ತ್ವಂ ಅಂದ್ರೆ ಇದು ಇಷ್ಟ ಏನು? ಈ ತೊಗಲಿನ ಚೀಲವೇ ತ್ವಂ ಏನು ಅಂದ್ರ ಅಲ್ಲ. ಹೌದಾ? ಆ ವಿಶ್ವಜೀವ ಅಂತಿರ್ಲ, ಅದು ಸ್ವಲ್ಪ ಶಾಸ್ತ್ರ, ಸ್ವಲ್ಪ ಒಂದ ಮಿನಿಟ್ ತವ. ಈ ವಿಶ್ವಜೀವನಿಗೆ ಚಂದ್ರೋದಯದಲ್ಲಿ ಅಪ್ಪಣೆ ಏನ್ ಮಾಡ್ಯಾರ ಪಿತಾಂಬರಜಿಯವರು ಅಂತಂದ್ರೆ, ಇದಕ್ಕೆ ಚಿದಾಭಾಸ ಏನಂತ ಕರೆದಾರ? ಇದಕ್ಕೆ ಚಿದಾಭಾಸ. ಚಿದಾಭಾಸ ಅಂದ್ರೆ ಏನು? ಮಣ್ಣ ಮೂಗು ಕೇಳಿತ್ ನೋಡಿ, ಇವತ್ತು ಬತ್ ನೋಡಕ್ಕೆ ಬಾಳೆ. ಚಿದಾಭಾಸ ಅಥವಾ ಜೀವ ಅಂದ್ರೆ ಏನು ಅಂತಂದ್ರೆ, ಅವಿದ್ಯೆಯಲ್ಲಿ ಪ್ರತಿಫಲಿಸಿದಂತಹ ಬ್ರಹ್ಮ ಚೈತನ್ಯವು. ಈ ಕನ್ನಡಿಯಲ್ಲಿ ಸೂರ್ಯನ ಬಿಂಬ ಬಂದ ಕನ್ನಡಿಯಿಂದ ಪ್ರತಿಫಲನ ಆಗೋದು ನೋಡಿರಿಲ್ಲ ಅದನ್ನ? ಅವಿದ್ಯಾ ಅಥವಾ ಅಂತಃಕರಣದಲ್ಲಿ ಪ್ರತಿಫಲಿಸಿದಂತಹ ಬ್ರಹ್ಮ ಚೈತನ್ಯವು ಅನೇಕ ಕೂಟಸ್ಥ ಚೈತನ್ಯ ಎರಡೂ ಕೂಡಿ ಏನಾಕತಿ ಅಂದ್ರೆ ಇದಕ್ಕೆ ಜೀವ ಅನ್ನೋ ಹೆಸರು ಬರ್ತದೆ. ನೋಡ್, ಜೀವ ಅನ್ನೋ ಪದಕ್ಕೆ ತಮ್ಮ ರುದ್ರನ ಚಂದ್ರೋದಯ ಹೇಗಿತ್ತೆ ನಿಮ್ಗೆ ಎಷ್ಟು ತಿಳಿದತ್ತೋ ಎಷ್ಟು ಬಿಟ್ಟತ್ತೋ ಈಗ ಸರಿಯಾಗಿ ತಿಳ್ಕೋರಿ. ಈಗ ಜೀವ ಅಂದ್ರೆ ಏನು? ವಿಶ್ವಜೀವ ಅಂದ್ರೆ ಏನು ಅಂದ್ರೆ ಅವಿದ್ಯೆ ಅಥವಾ ಅಂತಃಕರಣದಲ್ಲಿ ಪ್ರತಿಫಲನವಾದಂತಹ ಬ್ರಹ್ಮ ಚೈತನ್ಯದ ಆಭಾಸ. ಚೇತನ ಲಕ್ಷಣ ರಹಿತ್ವಂ ಚೇತನತ್ವ ಭಾಸತೆ ಇತಿ ಚಿತ್ತ ಆಭಾಸ. ಚಿದಾಭಾಸ ಅಂದ್ರೇನು? ಚಿತ್ ಪ್ಲಸ್ ಆಭಾಸ. ಚಿತ್ತ ಅಲ್ಲ, ಚಿತ್ತದ ಪ್ರತಿಬಿಂಬ. ಚಿತ್ತ ಅಂದ್ರೇನು? ಅದು ಕೇವಲ ಬ್ರಹ್ಮ. ಇದು ಕೇವಲ ಚೈತನ್ಯ ಅಲ್ಲಿದು. ಆ ಚೈತನ್ಯದ ಆಭಾಸ, ಆ ಚೈತನ್ಯದ ಆಭಾಸ
ನ್ಯೂನ ಹೌದಿಲ್ಲ. ಪ್ಲಸ್ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಚೈತನ್ಯವಾದಂತ ಕೂಟಸ್ಥ ಚೈತನ್ಯ ಅಂತೂ ಅಲ್ಲಿ ಇದ್ದೇ ಇರ್ತತಿ. ಇವು ಎರಡೂ ಕೂಡೆ ಆ ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡಿರುವಂತ ಈ ಸ್ಥಾನಕ್ಕ ಇದಕ್ಕೇನಂತ ಕರಿಬೇಕು? ಜೀವೋ ಕರಿಬೇಕು. ಹೌದಾ? ಈ ಜೀವನು ತೊಂಪದದ ಮುಖ್ಯಾರ್ಥವೆಂದೆನಿಪಣು. ಏನು ಕಳೆದ ಲಕ್ಷ ಬಡ ಇನ್ನು ಮೊದಲು ವರೆದ ಚೇತನ ಅಚೇತನಗಳಿಗೆ ಆದ ಮುದವು ಅಸುಖ ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ ತಲೆ ಸಾಕ್ಷಿ ತುರಿಯ ಕೂಟಸ್ಥನೆನಿಸಿದ ತಾನೇ ತೊಂಪದಕ್ಕೆ ಲಕ್ಷಾರ್ಥವೆಂದು. ಶಬಾಷ್ ಶಬಾಷ್ ಶಬಾಷ್. ಈ ಬಾ ಅನ್ನೋದನ್ನ ಬಿಡಬೇಡ, ಅದನ್ನ ಬಾ ಎದಕ್ ಬಾ ಅಂತ ಅನ್ನೋದನ್ನ ತಿಳ್ಕೊಳ್ಳೋದು ಇದು ಲಕ್ಷಾರ್ಥ. ಈಗ ಮೊದಲುವರೆಯದ ಅಂದ್ರೆ ಈ ಹಿಂದಿನ ನುಡಿಯಲ್ಲಿ ಹೇಳಿದ ಮೊದಲುವರೆಯದ. ಮೊದಲುವರೆದ ಅಂದ್ರೆ ಪದ ಹೆಂಗ್ ತಿಳ್ಕೊಬೇಕಂತ ಮಾತ್ರ ಈ ಹಿಂದಿನ ನುಡಿಯಲ್ಲಿ ಹೇಳಿದ. ಹಿಂಗ ಹೇಳಕ್ ಕಲ್ಕೋತಿಲ್ಲಪ್ಪ ರುದ್ರಣ್ಣ. ಹಂಗ ಹುಚ್ಚರಿಗತ್ತೆ ಹೇಳಬಾರ್ದ್ರಿಪ್ಪ. ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಶಬ್ದಕ್ಕೂ ನ್ಯಾಯ ಕೊಡ್ಬೇಕ್ರಿಪ್ಪ. ಹೌದಿಲ್ಲ? ಈ ಪಾಠ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ ನೀವು ಪರಮಾತ್ಮನ ಪೂಜೆ ಅಂತ ತಿಳ್ಕೊಬೇಕದನ್ನ. ಒಂದು ನಾಲಿಗೆ ಅನ್ನೊಂದು ಅಕ್ಷರ ತಟ್ಟಿ ಅಂದ್ರೆ ಒಂದು ಖೂಣಿ ಮಾಡಿದ್ರೆ ಪಾಪ ನಿಮಗೆ ಬರ್ತದ ಅಂತ ತಿಳ್ಕೊಬೇಕು ನೋಡಪ್ಪ. ಹಂಗ ನೀವು ಕರಿಬೇಕು ನನಗೆ. ನಾಳೆ ನಾನು ತೆಳಗೆ ಕೂತು ಕೇಳೋ ಹೊತ್ನ್ಯಾಗ ನೀವು ವೇದಿಕೆ ಮೇಲೆ ಹತ್ತೀನಿ ಅಂತ ಹೇಳೋ ಹೊತ್ನ್ಯಾಗ ನನಗೆ ಫಿಟ್ ಅನ್ನಕ್ ಬರಬಾರ್ದು. ಹಂಗ ಹೇಳ್ಬೇಕು ನೋಡಿ. ಹೆಂಗ್ ಬರ್ದಾನ ನೋಡ, ಅಲ್ಲಿ ಹೆಂಗ್ ಬರ್ದಾನ ನೋಡಿ. ಮೊದಲುವರೆ ಚೇತನಾ ಚೇತನಗಳು ಅಂದ್ರೆ ಚೇತನದಂತೆ ಕಾಣ್ತತಿ ಅಚೇತನ. ಚಿದಾಭಾಸನ ವ್ಯಾಖ್ಯಾನ ಮಾಡಿಲ್ಲ ಈಗ. ಅವನ್ ಹೆಂಗ್ ಬರ್ದಾನ ಹೆಂಗ ನೋಡ. ಚೇತನಾ ಚೇತನಗಳು ಅಂದ್ರೆ ವಾಸ್ತವಿಕವಾಗಿ ನಡೆಯುವುದು, ಪಿಡಿಯುವುದು, ನುಡಿಯುವುದು, ಕೊಡುವುದು, ತೆಗೆದುಕೊಳ್ಳುವುದು ಈ ಕೈಕಾಲಗಳ ವ್ಯವಹಾರ ಅಲ್ಲ. ಚೈತನ್ಯವೇ ಕೈಯಿಂದ ಕೊಡ್ತತಿ, ಕಾಲಿಂದ ನೆಡುತ್ತತಿ. ಹೌದು. ಅದ್ ಏನಂತ ತಿಳ್ಕೊಂಡಿರಿ ನೀವು? ನನ್ನ ಕೈಯಿಂದ ಕೊಡುಗೈ ದಾನಿ ಅಂತೀವ್, ಕೊಡುಗೈ ದಾನಿ ಅಂತೀವ್. ಇವನು ಪಾದವನ್ನಿಟ್ಟ ನೆಲ ಕ್ಷೇತ್ರ ಅಂತ ಏನ್ ಇರ್ತಂತೆ ಪಾದ ಹಿಂದಿನ ಚೇತನ ಹೋದ್ರೆ. ಚೇತನ ಚೇತನಗಳಿಗಾದ ಏನಕ್ಕ ಲೋಕ ವ್ಯವಹಾರದಾಗ ಏನಕ್ಕತ್ ನಿನಗೆ? ಇಲ್ಲ ಸಂತೋಷ ಆಕೈತೆ, ಇಲ್ಲ ದುಃಖ ಆಕೈತೆ, ಬಿಟ್ರೆ ಏನಂತ ಹೇಳಿದ್ವಿ ಇಲ್ಲಿ. ಮುದ ಅಸುಖ ಮೋಹ ಇವಾಗಲ್ಲ ಅದನ್ನ ಹೇಳುದು ಏನಂತೀನಂದ್ರಾಗ. ಇವು ತನ್ನ ದೆಸೆಗೆ ಪದ ಬಿಡದ ಅಂದ್ರೆ ಚೈತನ್ಯದ ಎದುರಿನಲ್ಲಿ. ಈಗ ಸೂರ್ಯ ಹುಟ್ಟಿದ ಅಂದ್ರೆ ಕತ್ತ ಇರ್ತತೇನು? ಹಂಗ ಸದಾ ಅರುರೂಪನಾದ ಚೈತನ್ಯ ರೂಪನಾದ ಕೇವಲ ಬೆಳಕಿನ ರೂಪನಾದ ನಿನ್ನ ಸ್ವರೂಪದಲ್ಲಿ ಈ ಸುಖ ದುಃಖ ಮೋಹ ನಿನ್ನ ಹೇಳಿದ್ರಲ್ಲ ನವಗುಣಗಳು, ಸುಖ ದುಃಖ ಇಚ್ಛೆ ದ್ವೇಷ ಧರ್ಮ ಅಧರ್ಮ ಪ್ರಯತ್ನ ಭಾವನೆ ಇವು ಅಲ್ಲಿ ಇರ್ಬಹುದಾ ತಮ್ಮ? ಅಲ್ಲಿ ಇರ್ಬಹುದಾ? ಇಲ್ಲ ಇಲ್ಲ. ಅದು ಕೇವಲ ಬೆಳಕದ ಅಲ್ಲೇ. ಆ ಬೆಳಕಿನ ಮೇಲೆ ಹೊದಿಕೆ ಇರುವಂತಹ ಈ ತನು, ಈ ಕೊರೋನಾ, ಇವು ಮೊದಲಾದ ಈ ಅಣಿತವಣಿ ಇದು ಕೂಡಿಸಿಕೊಂಡ ಸಲುವಾಗಿ ನಿನಗೆ ಸುಖ ದುಃಖ ಮೋಹ ಶ್ರೀ ಬಡವ ಕರ್ಣ ಕೆಂಪಣವಾಗೈತಿ. ಈ ತನುವನ್ನು ಒಂದು ಬೇರ್ಪಡಿಸಿಟ್ರು ಏನಾಯ್ತಮ್ಮ ಅಲ್ಲೇ? ಅದು ಕೇವಲ ಬೆಳಕು. ಆ ಕೇವಲ ಬೆಳಕು ಅನ್ನೋದು ಏನೈತಲ್ಲ, ಸಲೆ ಸಾಕ್ಷಿ ತುರಿಯ ಕೂಟಸ್ಥ ನೆನೆಸಿದವನು ತಾನೇ ಈ ತೊಂಪದಕ್ಕೆ ಲಕ್ಷಾರ್ಥವೆಂದೆನಿಸುವುದು. ನೋಡಿ ಏನ್ ಮಾಡಿದವ ಇದರೊಳಗೆ ಏನ್ ಮಾಡಿದವ? ಮೊದಲಿನ ತನುವನ್ನು ಬಿಟ್ಟಾನೇನೋ ಬಿಟ್ಟಿಲ್ಲ. ಆ ಮೊದಲುವರೆದ ಅಂದ್ರೆ ಆ ದೇಹವನ್ನು ತೊಗಲಿನ ಗೊಂಬೆಯನ್ನೇ ಹಿಡಿದುಕೊಂಡು ಅರ್ಥವಾದ ಜೀವನೆಂಬ ಪದದ ಪರಂಪರಾನು ಅರ್ಥವನ್ನು ನೋಡಿದಾಗ ಆ ಜೀವ ಏನದಾನ ಅಂದ್ರೆ ಅವ ಸಾಕ್ಷಿ ಅದಾನ, ಅವ ತುರಿ ಅದಾನ, ಅವ ಕೂಟಸ್ಥ ಅದಾನಲ್ಲದೆ ಆ ಜೀವನಿಗೂ ಅದಕ್ಕೂ ಏನು ಸಂಬಂಧವೇ ಇಲ್ಲ. ಅದು ಇದ್ರೂ ಚೇತನ ರೂಪದಲ್ಲಿ ಬಿದ್ದಂತ ಒಂದು ತೊಗಲಿನ ಗೊಂಬೆ ಅದು.
ಅಲ್ಲಿ ಇರುವುದು ಕೇವಲ ಏನಪ್ಪಾ ಅದಲ್ಲೇ ಸಾಕ್ಷಿ ರೂಪನಾದಂತ ಕೂಟಸ್ಥ ಚೈತನ್ಯವೇ ನಾನು ಅನ್ನುವುದೇ ಅದರ ಲಕ್ಷಾರ್ಥವೆಂದು ನೀನು ಗುರುಮುಖೇನ್ವಾಗಿ ಗುರುಪದವಿಡಿದು ನೋಡಿ ತಿಳಿಯಲು ತತ್ವಮಸಿ ವಾಕ್ಯಾರ್ಥವಣೆ ಕೂಡೆ ನಿಜ ಕೈವಲ್ಯವರು ಗುರುವಿಡಿದು. ಪ್ರಕೃತಿಯ ಉಪಹಿತನಾಗಿ ಸಕಲೇಶತಾದಿ ಗುಣ ನಿಖರವಿಡಿದು ಅಖಿಳ ಕಾರಣನಾಗಿ ತನಗೆ ವಿಕೃತಿಯ ಒಂದಿಲ್ಲದೆ ಆನಂದಮಯ ಪರಮನು ಈ ಸುಕರವಹ ತತ್ಪದಕ್ಕೆ ಮುಖ್ಯಾರ್ಥವೆಂದು. ಇನ್ ನೋಡಪ್ಪ, ಇನ್ನೇನು ಅವಸರಗದ ಗಾಡಿ ಇನ್ನ ಅಷ್ಟೇ ತೊಂದ್ರೆ ಐತಿ, ಇನ್ನೇನು ತೊಂದ್ರೆ ಇಲ್ಲ ಇನ್ನ. ಈಗ ತೊಂಪದ ನೋಡಿದ್ರೆ ಈಗೇನು ಉಳಿತು ನಿಮಗೀಗ? ತತ್ಪದ ಏನ ಇದಕ್ಕೆ ವ್ಯತ್ಯಾಸ ಏನು ಇಲ್ಲೇನ? ಈ ತತ್ಪದ ಅಂದ್ರೆ ನೀವೇನ್ ತಿಳ್ಕೊಂಡಿರಿ? ಈಶ್ವರ. ತತ್ಪದ ಅಂದ್ರೆ ಏನಂತ ತಿಳ್ಕೊಂಡಿಪ್ಪ ನೀವು? ಈಶ್ವರ ಅಂದ್ರೆ ಮಾಯಾ ಸಹಿತ. ಅದಕ್ಕೆ ಚೆನ್ನಾಗಿ ಹೆಂಗ್ ಮಾಡ್ತಾನ ನೋಡ, ಮಾಯಾ ಸಹಿತ ಅಧಿಷ್ಠಾನ ಚೈತನ್ಯವೇ ಈಶ್ವರವೆಂದೆನಿಸುವುದು ಅಂತೇಳಿ ನೀವು ಚಂದ್ರೋದಯದಲ್ಲಿ ಪಾಠ ಕೇಳಿದ್ರಲ್ಲ. ಹೌದಪ್ಪ. ಅದು ಹೆಂಗೈತಿ ಅಂದ್ರೆ ಈಗ ನಿನಗ ತೊಗಲಿನ ದೇಹ ಇತ್ತು. ನಿನ್ನ ದೇಹ ಯಾವುದು? ತೊಗಲಿನ ದೇಹ. ಮತ್ತ ಅವು ಒಂದ್ ದೇಹ ಹೇಳ್ಬೇಕಲ್ಲ, ಈ ಸಗುಣ ಈಶ್ವರನ ಹೇಳ್ತಿ ಅಂದಿಂದ. ಅವನ ದೇಹ ಯಾವ್ದಪ್ಪ? ಪ್ರಕೃತಿ. ಎಷ್ಟು ಚಂದ ಇತ್ತು ನೋಡ್ರಿ ಅವ್ರದ್ದ. ನಿನ್ನ ದೇಹ ಯಾವ್ದಪ್ಪ? ತೊಗಲಿನ ದೇಹ. ಹೌದಾ? ಅವನ ದೇಹ ಯಾವ್ದಪ್ಪ? ವಿರಾಟ್ ರೂಪವಾದಂತ ದೇಹ. ಸತ್ವರಜ ತಮಗಳ ಸಾಮ್ಯಾವಸ್ಥೆಯೇ ಪ್ರಕೃತಿ ಎಂದೆನಿಸಿದ್ದು. ಪ್ರಕೃತಿ ಅರ್ಥ ಏನು? ಸತ್ವರಜ ತಮ ಗುಣಗಳ ಸಾಮ್ಯಾವಸ್ಥೆಗೆ ಪ್ರಕೃತಿ ಎಂದು ಹೆಸರು. ಹೌದಾ? ಆ ಪ್ರಕೃತಿಯೇ ಉಪಹಿತನಾಗಿ ಅಂದ್ರೆ ಅದು ಅವನ ದೇಹವಾಗಿ ಅಥವಾ ಅದನ್ನು ಕೂಡಿ, ಉಪಹಿತ ಅಂದ್ರೆ ಅದರ ಜೊತೆಗೆ ಕೂಡಿ ಈ ತ್ರಿಗುಣಾತ್ಮಕ ಸಾಮ್ಯ ರೂಪವಾದ ಪ್ರಕೃತಿಯ ಜೊತೆಗೆ ಕೂಡಿ ಏನಾಗ್ಯಾನವ? ಸಕಲೇಶ. ಏನಾಗ್ಯಾನ? ಸಕಲೇಶ. ಅವನ ಹೆಸರು ಏನಪ್ಪಾ? ಒಂದು ಸಕಲೇಶ. ಉಮೇಶ ಅನ್ನೋದಿಲ್ಲ ನೀವೆಲ್ಲ? ಉಮೇಶ, ಗಣೇಶ, ಸರ್ವೇಶ ಅನ್ನೋದಿಲ್ಲ? ಅಂದ್ರೆ ಅವ ಸಕಲೇಶತಾದಿ ಗುಣ ನಿಖರವಿಡಿದು ಅಂದ್ರೆ ಸರ್ವಜ್ಞತ್ವಾದಿ ಗುಣಗಳ ಸಮೂಹವನ್ನೇ ಅವ ಹಿಡಿದು ತನಗೆ ವಿಕೃತಿ ಒಂದಿಲ್ಲ. ನಿನಗೇನಿಲ್ಲ ಜನನಾದಿ ವಿಕೃತಿ ಇದ್ದು ನಿನಗಲ್ಲಿ. ಹೌದು. ಆಗಲೇ ಆ ಸೋಂಪದದ ಮುಖ್ಯಾರ್ಥ ಮಾಡುವ ಜನನಾದಿ ವಿಕೃತಿ ಇದ್ದು ಇಲ್ಲ ನಿನಗಲ್ಲಿ. ಹೌದು. ಆದ್ರೆ ಇಲ್ಲಿ ದೇವನಿಗೆ ವಿಕೃತಿ ಅನ್ನೋದು ಇಲ್ಲ. ಹೌದು. ಒಂದಿಲ್ಲದೆ ಆನಂದಮಯ ಪರಮನು ಅಂದ್ರೆ ಈಶ್ವರನು, ಸರ್ವಜ್ಞನು, ಸರ್ವಶಕ್ತನು ಆಗಿರುವಂತ ಈ ಪರಮಾತ್ಮನು ತತ್ಪದದ ಮುಖ್ಯಾರ್ಥವೆಂದು ಎನಿಸುವನು. ಅಂದ್ರೆ ತತ್ಪದಕ್ಕೆ ನೇರವಾದ ಅರ್ಥವನ್ನು ಏನ್ ಮಾಡಿದ್ರು? ಇದೊಂದು ದೇಹ ಅಥವಾ ಜಗತ್ತು, ಇದೊಂದು ಭೂಮಿ, ಇದು ಆಕಾಶದವರೆಗೆ ಇರುವಂತಹ ಈ ಸಮಸ್ತವಾದ ಪ್ರಕೃತಿಯೇ ಆತನ ದೇಹ. ಇದರಲ್ಲಿರುವಂತಹ ಧಾತುಗಳೇ ಅವನ ಹೃದಯಗಳು. ಹೌದಿಲ್ಲ? ಈ ತರನಾಗಿರುವಂತಹ ಪರಮಾತ್ಮನು ಅವಿನಾಶಿ, ಅವನು ಸರ್ವಜ್ಞ, ಸರ್ವಶಕ್ತ ಅಂತ ತಿಳಿದುಕೊಂಡು ಈಶ್ವರನ ಅರ್ಥ ಇದು ಎಂದು ತಿಳಿದುಕೋ ಅಂತ ಹೇಳಿ ಇಲ್ಲಿ ಏನ್ ಮಾಡಿದ್ರು? ವಾಚ್ಯಾರ್ಥವನ್ನು ಹೇಳಿದ್ರು. ನಿರುಪಮ, ನಿರಾಲಂಬ, ನಿತ್ಯ, ನಿರ್ಮಳ, ನಿರಾವರಣ, ನಿರುಪಾಧಿಕ, ನಿರಂಜನ, ನಿರುಪ, ನಿರತಿಶಯ, ನಿರಘ, ನಿಸ್ತತ್ವ, ಪರಬ್ರಹ್ಮವದು ಪರಿಕಿ ಪೊಡೆ ತತ್ಪದಕ್ಕೆ ಲಕ್ಷಾರ್ಥವೆಂದು. ಅಂದ್ರೆ ಪರಂಪರಾರ್ಥ. ಇನ್ನೇನ್ ತಗೋಬೇಕು? ಈಗ ನಾನು ಆ ಬಾದ ಪರಂಪರಾರ್ಥ ಕಪ್ಪಳೆ ಹೊಡಿತಾರಲ್ಲ, ಅದನ್ನ ತಗೋಬೇಕಿಲ್ಲ. ಹೌದಪ್ಪ. ಈ ಪ್ರಕೃತಿ ಉಪಹಿತನಾಗಿರುವಂತ ಈಶ್ವರ ಇನ್ನೊಂದು ಈಶ್ವರ ಅದಾನೇನು ಅಂದ್ರೆ ಇಲ್ಲ. ಅದಕ್ಕಾಗಿ ಅವನು ನಿರುಪಮ. ಹೆಂಗ್ ತಗೋಬೇಕು ನೋಡ್ಕೋ ಈಗ ಅದಂತಮ್ಮ. ಇದು ಈಶ್ವರ ಏನದನವ? ಉಪಮಾರಹಿತನಾಗಿರೋಣರಿಂದ ನಿರುಪಮನೆಂದು, ಆಲಂಬರಹಿತನಾಗಿರೋಣರಿಂದ ನಿರಾಲಂಬನೆಂದು, ಅನಿತ್ಯಕ್ಕೆ ಆಧಾರವಾಗಿರೋದ್ರಿಂದ ನಿತ್ಯನೆಂದು, ಅವ ಪಾಪರಹಿತನಾಗಿರೋದ್ರಿಂದ ನಿರ್ಮಲನೆಂದು, ಅವನು ಆವರಣರಹಿತನಾಗಿರೋದ್ರಿಂದ ನಿರಾವರಣವೆಂದು ಹಿಂಗ ಅರ್ಥ ಮಾಡ್ಕೋಬೇಕು ನೋಡಪ್ಪ.
ಈ ತೆರನಾಗಿರುವಂತ ಈಶ್ವರ ಏನದಾನಪ್ಪ ಅಂತಂದ್ರೆ ಅವನು ಕೇವಲ ಬೆಳಕಿನ ರೂಪವಾಗಿದ್ದಾನಲ್ಲದೆ ಈ ಪ್ರಕೃತಿಯ ಯಾವ ಗುಣಗಳು ಅವನಿಗಿಲ್ಲದೆ ಇರೋಣದರಿಂದ ಅವನು ಕೇವಲ ಅರುರೂಪನಾಗಿರೋಣದರಿಂದ ಆ ಅರುರೂಪವೇ ಆತನ ಲಕ್ಷ್ಯಾರ್ಥ. ವಾಚಾರ್ಥದಲ್ಲಿ ಏನ್ ಮಾಡಿದೀವಿ? ಈಶ್ವರನ ದೇಹ ನೋಡಿದೀವಿ. ಹೌದು. ಲಕ್ಷ್ಯಾರ್ಥದಲ್ಲಿ ದೇಹಕ್ಕೆ ಅತೀತವಾದಂತ ಕೇವಲ ಅರುವನ್ನ ನೋಡಿದ್ವಿ ಅವನಲ್ಲಿಯೂ ಕೂಡ. ಸತ್ಪದದಲ್ಲಿ ಏನ್ ಮಾಡಿದೀವಿ? ವಾಚಾರ್ಥದಲ್ಲಿ ಜೀವನ ದೇಹವನ್ನು ನೋಡಿದೀವಿ. ಸತ್ಪದದಲ್ಲಿಯೂ ಲಕ್ಷ್ಯದಲ್ಲಿ ಏನ್ ಮಾಡಿದೀವಿ? ದೇಹವನ್ನು ದಾಟಿ ಅದಕ್ಕಿರುವಂತ ಅತೀತವಾದಂತ ಸರ್ವಜ್ಞತ್ವವಾದಂತ ಕೂಟಸ್ಥನನ್ನು ನೋಡಿದೀವಿ. ಈಗ ತತ್ ಮತ್ತು ತಮ್ಮದ ಎರಡೂ ಪದಗಳನ್ನು ನೋಡಿದಂಗ ನಾವೀಗ. ಹೌದಾ? ಇನ್ನು ಮುಂದಿನ ನುಡಿ ಅಸಿಪದ. ಆತನು ಇವನು ಎಂಬಂತೆ ಭಾಗಲಕ್ಷಣೆಯಿಂದೇ ನೇತಿಗಳೆದು ಉಭಯ ಔಪಾದಿಗಳನ್ನು ಉಳಿದ ಚೈತನ್ಯವು ಏಕರಸವೆಂಬುದು ಅಸಿಪದದ ಅರ್ಥವು ಈ ತರದಿ ಗುರು ಶಂಭುಲಿಂಗವೇ ತಾನೆಂದು. ನೋಡಪ್ಪ, ಚಂದ್ರೋದಯದಲ್ಲಿ ನಿಮಗ ಜಹತ್, ಅಜಹತ್, ಭಾಗತ್ಯಾಗ ಅಂತ ಹೇಳಿ 3 ಲಕ್ಷಣಗಳನ್ನು ಪಾಠ ಮಾಡಿದ್ದೀನಿ. ಹೌದಾ? ಕನ್ನಡದಲ್ಲಿ ಏನಂತಾರ? ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ಅಂತ ಹೇಳಿ ಅವನು ಪಾಠ ಮಾಡ್ಯದ. ಅಷ್ಟನ್ನು ಹೇಳಕ್ ಆಗುದಿಲ್ಲ ನನಗೀಗ. ಈಗ ಯಾವ ತಗೋತೇನಪ್ಪ ಅಂದ್ರೆ ಕೇವಲ ಭಾಗತ್ಯಾಗ. ಭಾಗತ್ಯಾಗ ಲಕ್ಷಣಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ಶೇಂಗಾ ತಿನ್ನಪ್ಪ ಅಂತ ನಿನ್ನ ಮುಂದೆ ಇಟ್ಟಿನಿ ನಾನು. ಏನ್ ಕೊಟ್ಟೇನಿ ಈಗ? ಏನ್ ಕೊಟ್ಟೇನಿ ನಾನು ನಿನ್ನ ಮುಂದೆ? ಶೇಂಗಾ ಕಾಳು ಕೊಟ್ಟಿಲ್ಲ, ಕಾಯಿ ಕೊಟ್ಟೇನಿ. ಕಾಯಿ ಕೊಟ್ಟ ಕೂಡಲೇ ಶೇಂಗಾ ತಿನ್ನಂತ ಅಪ್ಪಾರ ಇಟ್ಟಾರಪ್ಪ ಅಂತ ಹೇಳ್ಕೊಂಡು ಸ್ವಚ್ಛ ದರ್ಶಿಲಿ ತಿಂತೇನೆ ನೀನು? ಇಲ್ಲಪ್ಪ. ಏನ್ ಮಾಡ್ತೀನಿ ತಿನ್ಬೇಕಾರೀಗ? ತೆಗೆದಾಕಿ ಒಳಗಡೆ ಕಾಳು ತಿಂತ ಅಂದ್ರೆ ಪೂರ ಅವಾಗ ಆ ಶೇಂಗಾನ ನೀನು ರಿಜೆಕ್ಟ್ ಮಾಡಿಲ್ಲ, ಪೂರ್ಣನೆ ಬಾಯಿಗೆ ಹಾಕೊಂಡಿಲ್ಲ. ಹೌದು. ಸೊಟ್ಟಿ ತೆಗೆದ ಕಾಳು ತಿತ್ತಿಯಲ್ಲ, ಇದಕ್ಕೆ ಭಾಗಕ್ಕೆ ಆಗತ್ತಾರ ನೋಡಪ್ಪ. ಲಕ್ಷಣ ಇದೊಂದ ತಿಳ್ಕೊಳ್ಳೋದು. ಜಗತ್ ಮತ್ತೆ ಯಾವಾಗ ಹೇಳ್ತಾನಂತ. ಅಂದ್ರೆ ತಿನ್ನು. ಈಗ ಖಜೂರಿ ಕೊಡ್ತೇನೆ. ಖಜೂರಿ ಕೊಡುವ ಹಣ್ಣು ತಿನ್ಬೇಕು, ಬೀಜ ಒಗಿಬೇಕು. ಏನ್ ಬೀಜಾನು ಕಡಿಬೇಕು? ಇಲ್ಲಪ್ಪ. ಅಂದ್ರೆ ವಿರೋಧ ಭಾಗವನ್ನ ಒಗಿಬೇಕು, ಅವಿರೋಧ ಭಾಗವನ್ನು ಸ್ವೀಕರಿಸಬೇಕು. ಹೌದಾ? ಈಗ ತತ್ ಮತ್ತು ತೊಂಪದದಲ್ಲಿ ದೇಹವನ್ನು ಉಪಾಧಿಯಾಗಿ ಇಟ್ಕೊಂಡದ್ದು ಏನವು? ಅವಿರೋಧ ಭಾಗಗಳವು. ಅವಿರೋಧ ಭಾಗ ಏನೈತಿ? ಅಲ್ಲಿಯೂ ಬೆಳಕೆ ಐತಿ, ಇಲ್ಲಿಯೂ ಬೆಳಕೆ ಐತಿ. ಹೌದು. ಅದನ್ನ ಹೆಂಗ್ ತಗೋಬೇಕಪ್ಪ ಅಂದ್ರೆ ಅದಕ್ಕೊಂದು ಕಥೆ ಹೇಳ್ಯಾರ. ನಾನು ನಿಮ್ಗೆ ಹಗಲೆಲ್ಲ ಹೇಳಿದ್ದೀನಿ ಅದನ್ನು. ಹೌದು. ಯಾರೋ ಒಂದಿಷ್ಟು ಪ್ರಯಾಣಿಕರು ಕಾಶಿ ದೇಶಕ್ಕೆ ಹೋಗಿದ್ರು. ಕಾಶಿ ದೇಶದ ಮೆರವಣಿಗೆ ಆನೆ ಮೇಲೆ ನಡೆದಿತ್ತು. ಮುಂದೆ ಯಾವಾಗ ಕಾರಣದಲ್ಲಿ ದಂಡಾಂತರ ಬಂದು ಗಂಡಾಂತರದಿಂದ ಹೊಳ್ಳ ಈ ಕಡೆ ನಮ್ಮ ಬಳ್ಳಾರಿ ಕಡೆ ಬಂದ. ಆ ಬಳ್ಳಾರಿ ಕುರಿಗಾರ ಮನ್ಯಾಗ ಜೀತಾ ಇದ್ದ. ಆ ಕುರಿ ಮೇಸಾಕ್ ಹೋಗೋತ್ನಾಗ ಈ ಪ್ರಯಾಣಿಕರು ಅಲ್ಲಿ ಅಡ್ಡ ಹಾದ್ರಪ್ಪ. ನಾವು ಕುರಿಗಾರನ್ ನೋಡಾಕತ್ತಿದ್ರು. ಅವ್ರು ಏನಂತ ನೋಡಾಕತ್ತಿರ? ಇವನು ಎಲ್ಲೋ ನೋಡಿದಂಗಾಗೈತಲ್ಲ, ಇವನು ಎಲ್ಲೋ ನೋಡಿದಂಗಾಗೈತಲ್ಲ ಅಂತ ಅವ್ರು ಅವನು ಹುಳು ನೋಡಾಕತ್ತಿರ್ಕಲ್ಲ. ಅವ ಏನ್ ಹೇಳಿದ ಅಂದ್ರೆ, ನೋಡ್ರಿಪ್ಪ, ಹುಳು ನೋಡುವ ಅಗತ್ಯತೆ ಏನಿಲ್ಲ. ಕಾಶಿ ಒಳಗ ಆನೆ ಮೇಲೆ ಕೂತಿದ್ನಲ್ಲ, ಆ ಆನೆ ಬಿಡ್ರಿ. ತಲೆ ಮೇಲೆ ಕಿರೀಟ್ ಹಾಕೊಂಡಿದ್ನಲ್ಲ, ಆ ಕಿರೀಟ್ ಬಿಡ್ರಿ. ಮುಂದೆ ಬೆಂಡ ಭಜಂತ್ರಿ ಬಾರ್ಸವ್ರಿದ್ರಲ್ಲ, ಅದನ್ನ ಬಿಡ್ರಿ. ಇಲ್ಲಿ ನನ್ನ ಮುಂದೆ ಕುರಿ, ದನ, ಹೆಗಲ ಮೇಲೆ ಕೊಡ್ಲಿ, ತಲೆ ಮೇಲೆ ಟೈವಲ, ಬಗಲಾಗ ಒಂದು ಬುತ್ತಿ ಚೀಲ ಐತಲ್ಲ, ಇವನು ಬಿಡ್ರಿ. ಎಲ್ಲಾನು ಬಿಟ್ಟು ನೋಡಿದಾಗ ಅವ ಅಲ್ಲಿದ್ದವನೇ ಇಲ್ಲಿದಾನ, ಇಲ್ಲಿದ್ದವನೇ ಅಲ್ಲಿದ್ದ. ಹೌದು. ಅದು ಏನ್ ಬಿಟ್ರವ್ರಲ್ಲೇ? ವಿರೋಧ ಭಾಗಗಳನ್ನು ತೆಗೆದು ಬಿಟ್ರವ್ರು. ಹೌದು. ಅಲ್ಲಿ ನಡೆಯುವಂತ ಕುದುರೆ, ಆನೆ, ಒಂಟಿಯೂ ಅವ ಅಲ್ಲ. ತಲೆ ಮೇಲೆ ಹಾಕೊಂಡಂತ ಕಿರೀಟು, ಬಂಗಾರದ ಕವಚದ ಅಂಗಿಯೂ ಅವ ಅಲ್ಲ. ಇಲ್ಲಿದ್ದಂತ ಕುರಿ ಮತ್ತು ಅವು ಏನೇನು ಇದ್ವಲ್ಲ ಅವು ಅವ ಅಲ್ಲ. ಹೌದು. ಹೆಂಗೋ ಹಂಗ ತೊಗಲಿನ ದೇಹವೂ ಅವ ಅಲ್ಲ. ಈ ಪ್ರಕೃತಿ ಉಪೇತನಾದಂತ ವಿರಾಟ್ ರೂಪವಾದಂತ ಈ ಸಮಸ್ತ ಪ್ರಕೃತಿಯೂ ಅವ ಅಲ್ಲ. ಅಲ್ಲದ ವಸ್ತುಗಳನ್ನು ತೆಗೆದೊಗೆದು ಯಾವತ್ತೂ ಎಂದೂ ನಾಶವಾಗಲಾರದಂತ ಕೇವಲ ಚೈತನ್ಯ ಐತಲ್ಲ, ಆ ಚೈತನ್ಯದ ಅಚ್ಪದ ಅಂತ ಅನ್ನೋದನ್ನ ಈ ವಾಕ್ಯದಿಂದ ಹೇಳ್ತಿದ್ದ. ಆತನೇ ಈತನೆಂಬಂತೆ. ಅದೇ ಕಥೆ ಮತ್ತೆ ಹೇಳುವಂಗಿಲ್ಲ. ಆತನೇ ಅಂದ್ರೆ ಕಾಶಿಯೊಳಗಿದ್ದ ಆತನೇ ಕುರಿಯೊಳಗಿದ್ದ ಆತನೆಂದು ತಿಳಿಯುವಂತೆ. ಆತನೇ ಈತನೆಂಬಂತೆ ಭಾಗಲಕ್ಷಣದಿಂದೆ ಅಂದ್ರೆ ಸೊಟ್ಟಿ ಒಗದ ತಾಳ ತಿಂದಂತೆ. ಹೌದಿಲ್ಲ?
ಭಾಗಲಕ್ಷಣದಿಂದ ನೇತಿಗಳೆದು ಅಂದ್ರೆ ಇಲ್ಲಿರುವಂತ ದೇಹ ಅಲ್ಲಿ ಇರುವಂತ ದೇಹ ಎರಡೂ ದೇಹವನ್ನ ಅಥವಾ ಜೀವನ ದೇಹವನ್ನ ಈಶ್ವರನ ದೇಹವನ್ನ ನೇತಿಗಳೆದು ಉಭಯ ಉಪಾಧಿಗಳನ್ನು ಅಳಿದು ಅವೆಲ್ಲವನ್ನು ತಿಳಿದು ಏನೈತಿ ಇಲ್ಲಿರುವ ಚೈತನ್ಯವೇ ಅಲ್ಲದ ಅಲ್ಲಿರುವ ಚೈತನ್ಯವೇ ಇಲ್ಲದ ನೀನು ಕೇವಲ ಚೈತನ್ಯ ರೂಪನಲ್ಲದೆ ಅಚೇತನವಾದ ಜಗತ್ತಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನುವುದೇ ಸಿ ಪದದ ಅರ್ಥ. ನೋಡಿ ಅಂದ್ರೆ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ನೋಡಿ ತಿಳಿಯಲು ಅಂದ್ರೆ ಗುರುಮುಖೇನವಾಗಿ ತಿಳಿಯಲು ಗುರು ಸೇವೆಯನ್ನು ಮಾಡಿ ಗುರು ಕರುಣೆಯನ್ನು ಪಡೆದು ಆ ಗುರುವಾಕ್ಯದಿಂದ ಇದನ್ನು ಜೊತೆಗೂಡಿ ನೀನು ಏಕರಸ ಆದಿ ಅಂದ್ರ ಇದೇ ಕ್ಷಣದಲ್ಲಿ ನನಗೆ ಕೈವಲ್ಯವಲ್ಲದೆ ನಾಳೆ ಅನ್ನೋದು ಇಲ್ಲಿ ಇಲ್ಲ. ನೋಡಪ್ಪ ಸ್ವಲ್ಪ ಶಾಸ್ತ್ರ ಇತ್ತು ಬಹಳ, ಮತ್ತೆ ಎಷ್ಟು ಜನರಿ ವಜ್ಜಾತು.